ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಹಾಗೆ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ, ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಈ ದಿನದ ವಿಶೇಷ ಅನುಷ್ಠಾನ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಮೃತ್ಯೋನ್ವೃಕ್ಷೀಯಮಾಮೃತಾತ್ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಓಂ ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿಂ ಶತ್ರುವಿನಾಶನಾಯ ಪ್ರತ್ಯಕ್ಷಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ. ಈಗಾಗಲೇ ಸಾಕಷ್ಟು ಜನ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ ಸಾಕಷ್ಟು ಜನ ಯಾತ್ರಾರ್ಥಿಗಳು ಅಯ್ಯಪ್ಪನ ಮಾಲೆಯನ್ನು ಧರಿಸಿದ್ದಾರೆ. ಅಯ್ಯಪ್ಪನ ಮಾಲೆಯನ್ನು ಧರಿಸಿ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು ಬೆಳಿಗ್ಗೆದ್ದು ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ, ಸಂಧ್ಯಾವಂದನೆ, ಪೂಜೆ, ಪುನಸ್ಕಾರ, ಅಯ್ಯಪ್ಪನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಜೊತೆಗೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಸ್ವಾಮಿಗೆ ನೈವೇದ್ಯವನ್ನು ಕೊಡ್ತಿರ್ತಕ್ಕಂತಹ ಪೊಂಗಲ್ ನೈವೇದ್ಯ ಅಥವಾ ಹುಗ್ಗಿ ನೈವೇದ್ಯ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಕಾಲದಲ್ಲಿ ಅಂದರೆ ಈಗಿನ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಗ್ಗಿ ನೈವೇದ್ಯ ಮಹಾವಿಷ್ಣುವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಹುಗ್ಗಿ ನೈವೇದ್ಯವನ್ನು, ಪೊಂಗಲ್ ನೈವೇದ್ಯವನ್ನು ಮಹಾವಿಷ್ಣುವಿಗೆ ನೈವೇದ್ಯ ಮಾಡಿ ಯಾವುದೇ ದೇವಾಲಯಗಳಿಗೆ ಹೋದರೂ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುರಸ್ಕಾರಗಳನ್ನು ನಾವು ನೋಡ್ಬೋದು. ಹಾಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನಾ ಮಹೋತ್ಸವ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಇಂತಹದ್ದರಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಜೊತೆಗೆ ಮಹಾವಿಷ್ಣುವಿನ ಅನುಗ್ರಹ, ಈ ಒಂದು ಶುಭ ಮುಹೂರ್ತ ಅಂದರೆ ಈ ಮಾಸದಲ್ಲಿ ಮಾಡಬಹುದಾದಂಥ ಅನುಷ್ಠಾನಗಳಿದೆಯಲ್ಲ, ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಸ್ವಾಮಿಯ ನೈವೇದ್ಯಕ್ಕಾಗಿ ಯಾವುದೇ ದೇವಾಲಯಕ್ಕೆ ಹೊರಟರು, ಎಲ್ಲೇ ಹೋದರೂ ಸಹಿತ ಒಂದು ಪೊಂಗಲು ಇಲ್ಲಾಂದರೆ ಹುಗ್ಗಿ ನೈವೇದ್ಯ ಮಾಡುವಂಥದ್ದೇ ಪದ್ಧತಿ. ಈ ಪದ್ಧತಿ ಈ ಮಾಸದಲ್ಲಿ ಯಾಕೆ, ಜೊತೆಗೆ ಈ ಮಾಸದಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಅನುಷ್ಠಾನ ಇದ್ದಾಗ ವಾಸ್ತುಗೃಹಗಳಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಒಂದು ತಂತ್ರಸಾರವನ್ನು ಇದೇ ಮಾಸದಲ್ಲಿ ಮಾಡೋದ್ರಿಂದ ಶೀಘ್ರವಾಗಿ ಫಲವನ್ನು ಕೊಡಬಹುದು. ಅಂದರೆ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದರೂ ಫಲ ಸಿಗುತ್ತೆ ಅಂದರೆ ಮಾತ್ರ ಆ ಕೆಲಸದ ಬಗ್ಗೆ ನೀವೆಲ್ಲರೂ ಸಹಿತ ಆಸಕ್ತಿ ವಹಿಸ್ತೀವಿ. ಆದರೆ ಅದೇ ಮಾಸಗಳಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ, ವಿಶೇಷತೆ ಇರುತ್ತೆ. ಅಂತಹದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಮಾಸದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ವಾಸ್ತುಗೃಹದ ಮುಂಭಾಗ ಅಂದರೆ ಮನೆಯ ಮುಂಭಾಗದಲ್ಲಿ ಪ್ರಧಾನ ದ್ವಾರದ ಮೇಲ್ಭಾಗದಲ್ಲಿ ಮಾಡುವಂತಹ ಒಂದು ತಂತ್ರಸಾರದಿಂದ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಆ ತಂತ್ರಸಾರಕ್ಕೆ ತಾವು ಮಾಡಬೇಕಾಗಿರೋದಾದರೂ ಏನು, ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಾದರೂ ಏನು, ಆ ಪದಾರ್ಥಗಳ ಬಗ್ಗೆ ತಾವು ತಿಳ್ಕೊಳ್ಬೇಕಾಗಿದೆ. ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಬೇಕು. ಅದೇ ಪ್ರಕಾರ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಆಚರಣೆ ಮಾಡಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಬರ್ಕೊಳ್ಳಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು: ಒಂದು ಅರಿಶಿಣದ ಕೊಂಬು, ಒಂದು ಸಂಪೂರ್ಣವಾಗಿ ಭಿನ್ನವಾಗದೇ ಇರತಕ್ಕಂಥದ್ದು, ಯಾವುದೇ ಕಾರಣಕ್ಕೆ ಮುರಿದು ಅಥವಾ ಅದು ಹಾಳಾಗಿರ್ತಕ್ಕಂಥದ್ದಾಗಲಿ, ಮುಕ್ಕಾಗಿರ್ತಕ್ಕಂಥದ್ದಾಗಲಿ, ಹುಳ ಬಿದ್ದಿರ್ತಕ್ಕಂಥದ್ದಾಗಲಿ, ಇಂತಹ ಒಂದು ಅರಿಶಿಣ ಕೊಂಬು ಇದಕ್ಕೆ ಸಲ್ಲದು. ಅರಿಶಿಣ ಕೊಂಬು ಬಹಳಷ್ಟು ಚೆನ್ನಾಗಿರಬೇಕು. ಮುಕ್ಕಾಗಿರದಿರತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ಒಂದು ಅರಿಶಿಣ ಕೊಂಬು. ಅದರೊಂದಿಗೆ 2 ಕಮಲಾಕ್ಷಿ ಬೀಜ
ಅಥವಾ ಇದನ್ನು ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ. ಈ ಕಮಲಾಕ್ಷಿ ಬೀಜ ಎಂಬತಕ್ಕಂಥದ್ದು ಎಲ್ಲ ಕಡೆ ಸಿಗುವಂಥದ್ದು. ಕಮಲಾಕ್ಷಿ ಮಾಲೆ ತಾವು ನೋಡಿದ್ದೀರಿ, ಹಾಗೆ ಕಮಲಾಕ್ಷಿ ಬೀಜವನ್ನೂ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ. ಒಂದು ಅರಿಶಿಣದ ಕೊಂಬು, 2 ಕಮಲಾಕ್ಷಿ ಬೀಜ. ಇದಕ್ಕೆ ಭುಜಪತ್ರೆ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಯಂತ್ರಗಳಿಗೆ, ಹೋಮಕ್ಕೆ ಮತ್ತು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಭುಜಪತ್ರೆಯನ್ನು ನಾನು ಸಾಕಷ್ಟು ಬಾರಿ ತೋರಿಸ್ಕೊಟ್ಟಿದ್ದೇನೆ ನಿಮಗೆ. ಭುಜಪತ್ರೆ, ಕಮಲಾಕ್ಷಿ, ಅರಿಶಿಣದ ಕೊಂಬು ಇದಿಷ್ಟು ಬೇಕಾಗಿರುವ ಪದಾರ್ಥಗಳು. ಇದಕ್ಕೆ ಪ್ರಧಾನವಾಗಿ ಇದರೊಳಗೆ ಅಂದರೆ ಈ ಯಂತ್ರಕ್ಕೆ ಸಹಾಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಿಳಿ ಸಾಸಿವೆ, ಮರಳ ಮಾತಂಗಿ ಇದು ಕ್ರಮವಾಗಿ ಬೇಕಾಗಿರುವಂತಹದ್ದು. ಆದರೆ ಇದೆಲ್ಲ ಎಷ್ಟೆಷ್ಟು ಬೇಕು, ಇದು ಎಷ್ಟು ಮಾತ್ರ ಬೆಲೆ ಆಗುತ್ತೆ, ಅಥವಾ ಇದಕ್ಕೆ ಎಷ್ಟು ಮೌಲ್ಯ ಕಟ್ಟಬೇಕಾಗತ್ತೆ? ಇದಕ್ಕೆ ಮೌಲ್ಯವೇನೂ ಸಾಕಷ್ಟಿಲ್ಲ. ಎಲ್ಲವೂ ಅಂದರೆ ಎಲ್ಲವೂ ಸೇರಿದ್ರೆ 5 ರಿಂದ 10 ರೂಪಾಯಿ ಒಳಗಡೆ ಮಾತ್ರ. ಅಂದರೆ 10 ರೂಪಾಯಿ ಬೆಲೆ ಬಾಳುವಂತಹ ಸಾಮಗ್ರಿಗಳು ಮಾತ್ರ ಇದು. 1 ಅರಿಶಿಣದ ಕೊಂಬು, 2 ಕಮಲಾಕ್ಷಿ ಬೀಜ, ಒಂದು ಸ್ವಲ್ಪ ಚಿಕ್ಕದಾಗಿ ಭುಜಪತ್ರೆ. ಒಂದು ಹಾಳೆ ನೀವು ಚೆನ್ನಾಗಿರ್ತಕ್ಕಂಥ ಒಂದು ಹಾಳೆಯನ್ನು ನೀರೊಳಗಡೆ ಹಾಕಿದ್ರೆ ಅದು ಇಂದ 4 ಅಥವಾ 3 ಹಾಳೆಗಳು ಬರುತ್ತೆ. ಅಂಥದ್ರಲ್ಲಿ ಒಂದು ಹಾಳೆ ನಿಮಗಿದ್ದರೆ ಸಾಕು. ಆದರೆ ಮುಕ್ಕಾಗಿರಬಾರ್ದು, ತೂತು ಬಿದ್ದಿರಬಾರ್ದು, ಅಥವಾ ಅದು ಯಾವುದೇ ಹೋಲಾಗಿರಬಾರ್ದು, ಅದು ಯಾವುದೇ ಒಂದು ತರಹ ಕೆಟ್ಟ ದೃಷ್ಟಿಗೆ ಹೋಗಿರಬಾರ್ದು. ಅಂದರೆ ಅಂತಹ ಒಂದು ಭುಜಪತ್ರೆ, ಕಮಲಾಕ್ಷಿ ಬೀಜ, ಅರಿಶಿಣದ ಕೊಂಬು ಇವೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಬೇಕಾಗುವ ಸಾಮಗ್ರಿಗಳು. ಆದರೆ ಇದನ್ನು ಮಾಡುವ ಕಾಲ ಆದರೂ ಯಾವುದು ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಇದನ್ನು ಸಿದ್ಧತೆ ಮಾಡಿಟ್ಕೊಂಡ್ರೆ ಮಾತ್ರ ವಾಸ್ತುಗೃಹದ ಪ್ರಥಮ ದ್ವಾರ, ಅಂದರೆ ನಿಮ್ಮ ಮನೆಯ ಮೊದಲ ದ್ವಾರ, ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡುವಂತಹ ದ್ವಾರ, ಆ ದ್ವಾರದ ಮೇಲ್ಭಾಗದಲ್ಲಿ ಮನೆಯ ಹೊರಭಾಗದಲ್ಲಿ ಮನೆಯ ಒಳಗಡೆ ಪ್ರವೇಶ ಮಾಡುವ ತಲೆಯಿಂದ ಮೇಲ್ಭಾಗದಲ್ಲಿ ಈ ಯಂತ್ರವನ್ನು ಕಟ್ಟಬೇಕು. ಈ ಯಂತ್ರವನ್ನು ಕಟ್ಟೋದ್ರಿಂದ ತಂತ್ರಸಾರ ಆಗಲಿ, ದೋಷಗಳಾಗಲಿ, ಅಥವಾ ಯಾವುದೇ ವಾಸ್ತುಗೃಹಕ್ಕೆ ಸಂಬಂಧಪಡ್ತಕ್ಕಂಥದ್ದಾಗಲಿ, ಅಥವಾ ಯಾರೇ ಮಾಟಮಂತ್ರ ಆಗಲಿ, ಯಂತ್ರ ಚಕ್ರಗಳನ್ನಾಗಲಿ, ಅಥವಾ ನಿಮಗೆ ಅರಿವಿಲ್ಲದಿರ ನಿಮ್ಮ ಮನೆ ಬಾಗಿಲಿಗೆ ಏನಾದರೂ ವಸ್ತುಗಳನ್ನು ತಂದಿಟ್ಟರು ಆ ವಸ್ತುಗಳು ಯಾವುದೂ ಕೆಲಸ ಮಾಡೋದಿಲ್ಲ. ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿನ ಮಾತ್ರ ಪ್ರತ್ಯೇಕವಾಗಿಡಿ. ಅನುಷ್ಠಾನ ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಆದರೆ ಇದನ್ನೆಲ್ಲ ಮಾಡೋದ್ರಿಂದ ಪ್ರತಿಯೊಬ್ಬರ ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಬರುತ್ತೆ. ಈ ಹಿಂದೆ ಎಷ್ಟೋ ದಿವಸಗಳಾಗಿದೆ ತಂತ್ರಸಾರ ಮಾಡಿ ನೆಮ್ಮದಿ ಕಾಣ್ತಿಲ್ಲ ಅನ್ನೋರು ಮನೆಗಳಲ್ಲೂ ಸಹಿತ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಇದನ್ನು ಮಾಡಬೇಕಾದ್ರೆ ಮಾತ್ರ ಒಂದಿಷ್ಟು ಶ್ರದ್ಧಾಭಕ್ತಿ ಬೇಕು. ಮನೆ ವಾತಾವರಣ ಶುದ್ಧಿಯಾಗಿರಬೇಕು. ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಕೂತು ಒಂದು ತಂತ್ರಸಾರವನ್ನು ಮಾಡಬೇಕು. ಇದನ್ನು ಮಾಡೋದಕ್ಕೆ ಇದರದ್ದೇ ಆದಂಥ ಒಂದು ಶುಭ ಮುಹೂರ್ತ ಇದೆ. ಆ ಮುಹೂರ್ತ ಯಾವುದು ಅಂತಕ್ಕಂಥದ್ದಕ್ಕೆ ತಾವು ಕಾತುರದಿಂದ ಕಾಯಬೇಕು. ಈ ತಂತ್ರಸಾರಗಳಲ್ಲಿ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಶ್ರೀ ದತ್ತಾತ್ರೇಯ ಮಹಾರಾಜರನ್ನು, ಅಂದರೆ ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡಬೇಕು. ದತ್ತ ಮಹಾರಾಜರ ಪ್ರಾರ್ಥನೆ, ದತ್ತಾತ್ರೇಯರ ಪ್ರಾರ್ಥನೆ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಈ ತಂತ್ರಸಾರ, ಇದಕ್ಕೆ ಚೆನ್ನಾಗಿರ್ತಕ್ಕಂಥ ಹಸಿದಾರ ಸ್ವಲ್ಪ ಬೇಕಾಗುತ್ತೆ. ಹಸಿದಾರವನ್ನು ಮೊದಲೇ ಸಿದ್ಧತೆ ಮಾಡಿಟ್ಕೊಳ್ಬೇಕು. ಹಸಿದಾರ, ಬೇಕಾಗಿರುವ ಪದಾರ್ಥಗಳು ಎಲ್ಲವನ್ನು ಸಹಿತ ಸಿದ್ಧಿ ಮಾಡಿಟ್ಕೊಳ್ಳಿ. ಆದರೆ ಇದನ್ನು ಮಾಡುವ ಕ್ರಮ ಹೇಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದೀಪವನ್ನು ಒಂದು ಹಚ್ಚಿಟ್ಕೊಳ್ಬೇಕು, ದೀಪದ ಆರತಿ ಇರಬೇಕು. ಜೊತೆಗೆ ಇದಕ್ಕೆ ನೈವೇದ್ಯಕ್ಕೆ ಗುಡಾನ್ನ ನೈವೇದ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ನಿಮಗೆ ತಿಳಿಸಿರುವಂತಹ ನೈವೇದ್ಯಗಳಲ್ಲಿ ಕಲ್ಸಕ್ಕರೆ, ಖರ್ಜೂರ, ದ್ರಾಕ್ಷಿ ಅಥವಾ ವಿಶೇಷವಾಗಿ ಒಂದಷ್ಟು ಜೇನುತುಪ್ಪ ಇಂತಹದ್ದು ಮಾತ್ರ ನೋಡಿದ್ದೀರಿ. ಆದರೆ ಈ ಬಾರಿ ನಾನು ತಿಳಿಸಿರ್ತಕ್ಕಂತಹ ನೈವೇದ್ಯ ಅದು ಗುಡಾನ್ನವೇ ಆಗಿರಬೇಕು. ಗುಡಾನ್ನ ಅಂದರೆ ಪೊಂಗಲ್ ಮಾಡ್ತಕ್ಕಂಥದ್ದು. ಹೆಸರುಬೇಳೆ, ಅಕ್ಕಿ, ತುಪ್ಪ, ಬೆಲ್ಲ ಇಂಥದ್ದನ್ನು ಉಪಯೋಗಿಸಿ ಮಾಡುವಂಥದ್ದು ಮಹಾನೈವೇದ್ಯ. ಅದು ಪೊಂಗಲ್ ನೈವೇದ್ಯ ಆಗಬೇಕು. ಇದು ಧನುರ್ಮಾಸದಲ್ಲೇ ಸೀಮಿತವಾಗಿರ್ತಕ್ಕಂಥದ್ದು. ಈ ಮಾರ್ಗಳಿ ಮಾಸ ಅಥವಾ ಧನುರ್ಮಾಸ ಅಂತ ಹೇಳಿ ಹೇಳ್ತಾರೆ. ಅದರಲ್ಲೂ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಮಾಡುವಂತಹದ್ದು. ಬೆಳಗಿನ ಜಾವ ಮಾಡುವಂಥ ಅನುಷ್ಠಾನಕ್ಕೆ ಶೀಘ್ರವಾದಂಥ ಫಲವಿದೆ. ಮಹಾವಿಷ್ಣುವಿನ ಅನುಗ್ರಹಕ್ಕಾಗಿ ನಾವು ಮಾಡುವಂಥ ಈ ತಂತ್ರಸಾರ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಪೂಜಾನುಷ್ಠಾನವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು. ಯಾಕೆಂದರೆ ದೇವತೆಗಳಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ದೇವಾಲಯದಲ್ಲಿ ನೋಡಿ ಲಕ್ಷಣವಾಗಿ ಬೆಳಗಿನ ಕಾಲದಲ್ಲೇ ಪೂಜೆ ಆಗುತ್ತೆ. ಬೆಳಗಿನ ಶುಭ ಸನ್ನಿವೇಶದಲ್ಲಿ ಪೂಜೆ ಆಗುವಂಥದ್ದು, ಆ ಸನ್ನಿವೇಶದಲ್ಲಿ ಮಾಡುವಂಥ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಬೀಜಾಕ್ಷರಿ ಮಂತ್ರ, ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಬೀಜಾಕ್ಷರಿ ಮಂತ್ರ ಅನುಷ್ಠಾನಗಳನ್ನು ನಾನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತಂತ್ರ ಭಾಗವನ್ನು ಮಾಡುವಾಗ ಮನೆಯಲ್ಲಿ ಬೇರೆ ಮಕ್ಕಳಾಗಲಿ ಬೇರೆಯವರು ಯಾರೊಬ್ಬರು ಸಹಿತ ಮನೆಯಲ್ಲಿ ಮಲಗಿರುವ ಸಮಯದಲ್ಲಿ ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಎಚ್ಚರಿಕೆ ಇರಬೇಕು. ಯಾಕೆಂದರೆ ಒಂದೊಂದು ತಂತ್ರಸಾರವನ್ನು ಮಾಡುವಾಗ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ, ವಿಶೇಷತೆಗಳಿರುತ್ತೆ. ಹಾಗೆ ಈ ತಂತ್ರಸಾರವನ್ನು ಆಚರಣೆ ಮಾಡುವಾಗ
ಮನೆ ಮಂದಿ ಎಲ್ಲರೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರ ನಿತ್ಯ ಕರ್ಮಾನುಷ್ಠಾನ ಮುಗಿಸಿರಬೇಕು. ಸಣ್ಣ ಮಕ್ಕಳು ಅಥವಾ ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ಸಣ್ಣ ಮಕ್ಕಳಾಗಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಾಗಲಿ ಅವರಿಗೆ ಯಾವುದೇ ತರಹ ತೊಂದರೆಗಳಿಲ್ಲ. ಅಂದರೆ ಅವ್ರು ಯಾವ ಹೊತ್ತಿನಲ್ಲಿ ಬೇಕಾದ್ರೂ ಮಲಗ್ಬೋದು, ಎಷ್ಟೊತ್ತು ಬೇಕಾದ್ರೂ ಅವ್ರು ರೆಸ್ಟ್ ತೊಗೊಳ್ಬೋದು. ಯಾಕೆಂದರೆ ಆ ಚಿಕ್ಕ ವಯಸ್ಸಲ್ಲಿ ವಯಸ್ಸಾದ ಮೇಲೆ ಅವರು ದೇವ್ರ ಸಮಾನ ಅಂತೆಲ್ಲ ಹೇಳ್ತಾರೆ. ಆದರೆ ವಯಸ್ಸಲ್ಲಿರ್ತಕ್ಕಂಥವ್ರಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಇಂತಹ ತಂತ್ರ ಯಂತ್ರ ಮಂತ್ರಗಳನ್ನು ಮಾಡುವಾಗ ಅಥವಾ ನಮ್ಮ ಶ್ರೇಯಸ್ಸಿಗಾಗಿ ಮಾಡುವಾಗ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಿಕೊಳ್ಳುವಾಗ, ಈ ಒಂದು ಸಾಮಾನ್ಯಕ್ಕೆ ಇಂತಹ ತಂತ್ರಸಾರಗಳನ್ನು ಮಾಡುವಾಗ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಮಲಗುವಂಥದ್ದು ಅಥವಾ ಇನ್ನೊಬ್ಬರು ಮಲಗಿರುವಾಗ ಇಲ್ಲಿ ನೀವು ಯಂತ್ರಗಳನ್ನು ಬರೀತಕ್ಕಂಥದ್ದು ಇದು ಶ್ರೇಯಸ್ಕರವಲ್ಲ, ಇದು ನಿಮಗೆ ಕಾರ್ಯಸಿದ್ಧಿ ಆಗುವುದಿಲ್ಲ. ಈ ಒಂದು ಎಚ್ಚರಿಕೆ ನಿಮ್ಮ ಮನಸ್ಸಲ್ಲಿದ್ದರೆ, ನಾನು ಹೇಳುವಂಥ ಈ ತಂತ್ರಸಾರವನ್ನು ಮಾಡಿದ್ದೇ ಆದರೆ ಈ ಮಾಸದಲ್ಲಿ ತಂದಿಟ್ಕೊಂಡು ಈ ಮಾಸದಲ್ಲಿ ಮಾಡುವಂಥ ತಂತ್ರಸಾರ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಈ ಸಂಪೂರ್ಣವಾದಂತಹ ಫಲ ಮಾಡುವಂಥ ಅನುಷ್ಠಾನ ಅದನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಕಳೆದ ಭಾಗದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ತಿಳಿಸ್ತಾ ಇದ್ರು, ವಾಸ್ತು ಗೃಹದಲ್ಲಿ ಇರುವಂತಹ ದೋಷಗಳ ಪರಿಹಾರಕ್ಕಾಗಿ, ನಮ್ಮ ಮನಸ್ಸಿನ ನೆಮ್ಮದಿಗಾಗಿ ಮತ್ತು ನಮ್ಮ ಮೇಲೆ ಮಾಟ ಮಂತ್ರ ಆಗಿರಬಹುದು ಅನ್ನುವಂಥ ಗೊಂದಲ ಇದ್ದರೆ ಅದಕ್ಕಾಗಿ ಒಂದು ವಿಶೇಷ ತಂತ್ರಸಾರವನ್ನು ನಾವು ನೆರವೇರಿಸಬಹುದು. ಯಾವ ಕಾಲದಲ್ಲಿ ಯಾರು ಮಾಡಬೇಕು, ಅದನ್ನು ತಂತ್ರಸಾರ ಅನುಷ್ಠಾನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರೂಜಿಯವರು. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅರಿಶಿನದ ಕೊಂಬು 1, ಕಮಲಾಕ್ಷಿ ಬೀಜ 2, ಭುಜಪತ್ರೆ ಒಂದು ಸ್ವಲ್ಪ, ಬಿಳಿ ಸಾಸಿವೆ ಸ್ವಲ್ಪ, ಮರಳ ಮಾತಂಗಿ ಸ್ವಲ್ಪ ಮತ್ತು ಹಸಿ ದಾರ. ಮತ್ತೊಮ್ಮೆ ಹೇಳ್ತೀನಿ, ಅರಿಶಿನದ ಕೊಂಬು 1, ಕಮಲಾಕ್ಷಿ ಬೀಜ 2, ಇದರೊಂದಿಗೆ ಭುಜಪತ್ರೆ, ಬಿಳಿ ಸಾಸಿವೆ, ಮರಳ ಮಾತಂಗಿ ಮತ್ತು ಹಸಿ ದಾರ ಇದಿಷ್ಟನ್ನು ಸಿದ್ಧಪಡಿಸಿಟ್ಕೊಂಡ್ರೆ ವಿಶೇಷವಾದಂತಹ ತಂತ್ರಸಾರವನ್ನು ವಾಸ್ತುಗೃಹದಲ್ಲಿ ಇರುವಂತಹ ದೋಷಗಳ ಪರಿಹಾರಕ್ಕಾಗಿ ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಗುರುಜಿ. ಖಂಡಿತಮ್ಮ. ಇನ್ನು ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಯಾಕೆಂದರೆ ಪಂಚಾಂಗ, ದರ್ಪಣಾಂಜನ, ರಾಶಿಫಲ ಇದಾಯಿತು ಅಂದರೆ ಇವತ್ತಿನ ತಂತ್ರಸಾರವನ್ನು, ಅಂದರೆ ಇವತ್ತು ನಾನು ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ಈ ತಂತ್ರಸಾರ ಇದು ವಾಸ್ತುಗೃಹಕ್ಕೆ ತಂತ್ರಸಾರ ಆಗಿದೆ ಅಥವಾ ದೋಷ ಆಗಿದೆ ಅಥವಾ ಯಾರೋ ಮಾಟ ಮಂತ್ರ ಮಾಡಿಸಿಟ್ಟಿದ್ದಾರೆ ಅಂದರೆ ಬರೀ ಅಷ್ಟಕ್ಕೆ ಮಾತ್ರವಲ್ಲ, ಮುಂದೆ ಯಾರೂ ನಮಗೆ ತೊಂದರೆ ಮಾಡಬಾರ್ದು ಅಂದರೂ ಸಹಿತ, ಯಾರಿಂದಲೂ ನಮಗೆ ಈ ಸಮಸ್ಯೆಗಳು ಎದುರಾಗಬಾರ್ದು ಅಂದರೆ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳೋದು ನಮ್ಮ ವಾಸ್ತುಗೃಹಕ್ಕೆ ಒಂದು ರಕ್ಷಣೆ ಇದ್ದಂಗೆ. ವಾಸ್ತುಗೃಹಕ್ಕೂ ರಕ್ಷಣೆ ಆಗುತ್ತೆ, ನಮ್ಮಗಳೆಲ್ಲರೂ ಸಹಿತ ಯಶಸ್ಸಾಗತ್ತೆ. ಅದಕ್ಕಾಗಿ ಈ ತಂತ್ರಸಾರವನ್ನು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಇದು ಆಧಾರ ಇರ್ತಕ್ಕಂಥದ್ದು ಗ್ರಂಥಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹಗಳ ಹತ್ರ ತಾವೇ ಸ್ವತಃ ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ತಾವೇ ಸ್ವತಃ ಮಾಡೋದ್ರಿಂದ ಶೀಘ್ರವಾಗಿ ಫಲವನ್ನು ಸಿಗುವಂಥ ರೀತಿಯಲ್ಲಿರುತ್ತೆ. ಇದು ಯಾರೊಬ್ಬರ ಸಹಾಯ ಬೇಡ, ಮಾಡುವ ತಂತ್ರ ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಪ್ರಕಾರ ನೀವು ಮಾಡ್ಕೊಳ್ಳಿ. ಭಗವಂತ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಶ್ರೀ ವಿಳಂಬಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 19/12/2018 ಬುಧವಾರ ದ್ವಾದಶಿ ಭರಣಿ ನಕ್ಷತ್ರ. ಇವತ್ತು ಮುಕ್ಕೋಟಿ ದ್ವಾದಶಿ ಇರತಕ್ಕಂಥದ್ದು. ಮುಕ್ಕೋಟಿ ದ್ವಾದಶಿ ಇವತ್ತಿನ ದಿವಸ ಮಹಾವಿಷ್ಣುವಿನ ಆರಾಧನೆ ಇದು ಬಹಳ ವಿಶೇಷವಾಗಿದೆ. ಬುಧವಾರ ಮಹಾವಿಷ್ಣುವಿನ ಆರಾಧನೆ ಬರ್ತಕ್ಕಂಥದ್ದು ಒಂದು ವಿಶೇಷ, ಮುಕ್ಕೋಟಿ ದ್ವಾದಶಿ ಇರತಕ್ಕಂಥದ್ದು ಮತ್ತೊಂದು ವಿಶೇಷ. ಇವತ್ತಿನ ದಿವಸ ರಂಗನಾಥನ ಸಾನ್ನಿಧ್ಯ, ಚಿಕ್ಕಬಳ್ಳಾಪುರದ ರಂಗನಾಥನ ಸಾನ್ನಿಧ್ಯ, ಅಂದರೆ ರಂಗಸ್ಥಳದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ಸಾನ್ನಿಧ್ಯದಲ್ಲಿ ಭಾಳ ವಿಶೇಷವಾದಂಥ ಅನುಷ್ಠಾನ ಇದೆ. ವಿಶೇಷವಾದ ಅನುಷ್ಠಾನ, ವಿಶೇಷವಾದಂಥ ಪೂಜೆ. ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲೆಲ್ಲ ಸ್ವಾಮಿಗೆ ತುಳಸಿಯಿಂದ ವಿಶೇಷವಾಗಿರ್ತಕ್ಕಂಥ ಭಕ್ಷ್ಯಭೋಜ್ಯ ಅಂದರೆ ಸ್ವಾಮಿಗೆ ನೈವೇದ್ಯಗಳು, ಹಾಗೆ ನೈವೇದ್ಯವಾದ ನಂತರ ಸ್ವಾಮಿಗೆ ನಡೆಯುವಂಥ ಉತ್ಸವಗಳು ಸಹಿತ ಇವತ್ತು ಬಹಳ ವಿಶೇಷವಾಗಿರುತ್ತೆ. ವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ಈ ಶುಭ ಸನ್ನಿವೇಶಗಳಲ್ಲಿ ತಾವೆಲ್ಲರೂ ಸಹಿತ ಇಂತಹ ತಂತ್ರಸಾರಗಳ ಬಗ್ಗೆ ಚಿಂತನೆ ಮಾಡಿ ಸಾಧ್ಯವಾದಷ್ಟು ವಿಷ್ಣು ದೇಗುಲಕ್ಕೆ ಹೋಗಿ ಅಲ್ಲಿ ತುಳಸಿಯಿಂದ ಅರ್ಚನೆ ಸಂಕಲ್ಪ, ಅಲ್ಲಿ ಕೊಡುವಂಥ ಆ ಮಹಾಪ್ರಸಾದವನ್ನು ಸ್ವೀಕರಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಭಗವಂತ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸ ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ಚಂಚಲತೆಯಿಂದ ಇದೆ. ಒಂದಷ್ಟು ಭಯದ ವಾತಾವರಣವೂ ಇದೆ. ಆದರೆ ಮೇಷರಾಶಿಯವರಿಗೆ ಇವತ್ತು ಒಂದಷ್ಟು ಲಾಭ ಇದೆ. ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ ಸಂಜೆ 6ರ ತನಕ 11:20ರಿಂದ ಸಂಜೆ 6ರ ಒಳಗಾಗಿ ತಾವು ಮಾಡುವ ಯಾವುದೇ ಕೈಂಕರ್ಯಗಳಾದರೂ, ಯಾವುದೇ ದೇವತಾ ಕಾರ್ಯ ಇದ್ದರೂ ಅಥವಾ ಯಾವುದೇ ಪೂಜಾನುಷ್ಠಾನ ಮಾಡಿ ಅದರ ಫಲವನ್ನು ಸಿದ್ಧಿಪಡಿಸ್ಕೋಬೇಕಂದ್ರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಯಾವುದೇ ವಿಚಾರಗಳನ್ನಾದರೂ ತುಂಬ ದೂರದ ಆಲೋಚನೆ ಮಾಡೋದು ಬೇಡ. ಭಗವಂತ ನಿಮ್ಮ ಕೊಟ್ಟಷ್ಟು ಹಾಸಿಗೆ ಇದ್ದಷ್ಟು ಅಷ್ಟನ್ನೇ ಆಲೋಚನೆ ಮಾಡಬೇಕೇ ವಿನಃ ದೂರದ ಬೇರೆ ಬೇರೆ ಥರ ಆಲೋಚನೆಗಳು ಮಾಡಿ ಮನಸ್ಸನ್ನು ನೋವು ಮಾಡ್ಕೋಬೇಡಿ. ಹಾಗೆ ಭಗವಂತ ಏನು ಕೊಟ್ಟರು ಸಹಿತ ಅದು ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಯಶಸ್ಸಿಗಾಗಿ. ಭಗವಂತ ಕೊಡೋದು ಕೊನೆ ತನಕ, ಮಾನವ ಕೊಡೋದು ಮನೆ ತನಕ. ಅದಕ್ಕಾಗಿ ಬೇರೊಬ್ಬರು ಕೊಡತಕ್ಕಂಥದ್ರ ಬಗ್ಗೆ ಆಸೆ ಪಟ್ಟು ಭಗವಂತ ಕೊಡೋದನ್ನು ದೂರ ಮಾಡ್ಕೋಬೇಡಿ. ಭಗವಂತ ಕೊಡಬೇಕಾದ್ರೆ ಭಗವಂತನ ಸಾನ್ನಿಧ್ಯದಲ್ಲಿ ಮಾಡುವಂಥ ಸೇವೆಗಳು ಸಹಿತ ಅಷ್ಟೇ ಶಾಸ್ತ್ರಬದ್ಧವಾಗಿರಬೇಕು. ಅಂತಹ ನಿಟ್ಟಿನಲ್ಲಿ ಮೇಷರಾಶಿಯವರು ನಡೆದಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ದುರ್ಗಾ ಗಣಪತಿಯ ಆರಾಧನೆ ಮಾಡಿ ಸಕಲ ವಿಧವಾದಂತಹ ದುಃಖಗಳಿಂದ ದೂರವಿರಿ. ಇವತ್ತಿನ ದಿವಸ ದುರ್ಗಾ ಗಣಪತಿ ಆರಾಧನೆಗಾಗಿ 9 ಬಿಳಿ ಎಕ್ಕದ ಹೂ, 21 ಗರಿಕೆ, 9 ಕಣಗ್ಲೆ ಹೂ ಇಂತಹದ್ದನ್ನು ಗಣಪತಿಯ ಪಾದದ ಮೇಲೆ ಇಟ್ಟು ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಯೋಗ ಫಲ ಇವತ್ತಿರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಗಂಧವನ್ನು ಭಗವತ್ ಸಂಕಲ್ಪ ಭಗವಂತನ ಪಾದಕ್ಕೆ ಹಚ್ಚಿ ಉಳಿದಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಒಂದಿಷ್ಟು ಮೊಣಕಾಲಿಂದ ತಳಭಾಗದಲ್ಲಿ ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆ ನೋಡ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಮಹಿಳೆಯರು, ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗಲಿ, ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕುವಾಗಲಿ ಅಥವಾ ಓಡಾಡಬೇಕಾದ್ರೆ ಟೈಲ್ಸಲ್ಲಿ ನಡಿಬೇಕಾದ್ರೆ, ಯಾಕೆಂದರೆ ನಡೆಯುವಾಗ ನಿಮ್ಮ ಕೆಲಸದ ಒತ್ತಡ ಸಾಕಷ್ಟು ಇರೋದ್ರಿಂದ ಭಾಳಷ್ಟು ವೇಗವಾಗಿ ನಡೀತಿರ್ತೀರಿ. ಆ ನಡೆಯೋದರಲ್ಲಿ ಒಂಚೂರು ಕಾಲು ಜಾರೋವಂಥದ್ದು, ಬೀಳೋವಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋವಂಥದ್ದು ಇವತ್ತು ಹೆಣ್ಣು ಮಕ್ಕಳಿಗೆ ಇಂತಹ ಒಂದು ಅಸಮಾಧಾನ ಸನ್ನಿವೇಶಗಳಿದೆ. ಅದರಿಂದ ಒಂದಿಷ್ಟು ಜಾಗರೂಕತರಾಗಿರಿ. ಹಾಗೆ ಯಾವುದೇ ಒಂದು ವಿಚಾರವನ್ನಾದರೂ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲದಂಥ ರೀತಿ ಚಿಂತನೆ ಮಾಡೋದು ಬೇಡ. ಭಗವಂತ ಆ ಕಾಲಕ್ಕೆ ಯಾವುದು ಕೊಡ್ತಾನೋ, ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಆಲೋಚನೆಗೆ ಬಂದದ್ದು ಒಳ್ಳೆಯದಾ ಕೆಟ್ಟದರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಮಾರ್ಗದರ್ಶನ ಕೊಡ್ತಾರೆ ಅದರಂತೆ ನಡೀರಿ. ಯಾವುದು ಇವತ್ತು ಇನ್ನೊಬ್ಬರ ಮಾರ್ಗದರ್ಶನದಿಂದ ನೀವು ನಡೀಲಿಕ್ಕಾಗೋದಿಲ್ಲ. ಇವತ್ತಿನ ನಕ್ಷತ್ರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ವದಿಂದ ಇವತ್ತಿನ ದಿವಸ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಇಕ್ಕಟ್ಟಿರಬಹುದು, ಒಂದಷ್ಟು ಸಮಸ್ಯೆ ಎದುರಾಗ್ಬೋದು. ಆದರೂ ಭಯಪಡುವ ಅವಶ್ಯಕತೆ ಇಲ್ಲ. ತಾಯಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆನೂ ಚಿಂತನೆ ಮಾಡ್ತೀರಿ. ಹಣಕಾಸಿನ ಬಗ್ಗೆ ಚಿಂತನೆ ಮಾಡ್ತೀರಿ. ಕೂಡಿಟ್ಟಿರ್ತಕ್ಕಂಥ ವಸ್ತು ಆಗಲಿ ಅಥವಾ ಎಲ್ಲೋ ಜೋಪಾನವಾಗಿ ಕಾಪಾಡಿರ್ತಕ್ಕಂಥದ್ದಾಗಲಿ ಆ ಕ್ಷಣಕ್ಕೆ ಕಣ್ಣಿಗೆ ಕಾಣ್ದಿರ ಅಥವಾ ಅದರಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಮನಸ್ಸು ಬಹಳ ನೊಂದುಕೊಳ್ತೀರಿ, ಕಣ್ಣೀರು ಹಾಕ್ತೀರಿ. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಪ್ರಯಾಣ ಕಾಲವನ್ನು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ. ಮನಸ್ಸಲ್ಲಿರ್ತಕ್ಕಂಥ ಶಾಂತಿ ನೆಮ್ಮದಿಯನ್ನು ಚೆನ್ನಾಗಿ ಕಾಪಾಡ್ಕೋಬೇಕಾದ್ರೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಹಸಿರು ಬಣ್ಣದ ವಸ್ತ್ರ, ಒಂದಷ್ಟು ಹೆಸರು ಕಾಳು ಮನೆಯಲ್ಲಿಟ್ಟು ಆರಾಧನೆ ಮಾಡುವಂಥದ್ದು ಅಥವಾ ಕ್ಷೇತ್ರಗಳಿಗೆ ಕೊಡ್ತಕ್ಕಂಥದ್ದು ಅಥವಾ ದೇವಿ ಆಲಯದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಅಲ್ಲಿ ವಿಷ್ಣು ಪಾದಕ್ಕೆ ತುಳಸಿ ಅರ್ಪಣೆ ಮಾಡ್ತಿದ್ದೀವಿ ಅಂಥೇಳಿ ದೇವಿಯ ಸಾನ್ನಿಧ್ಯದಲ್ಲಿ ತುಳಸಿಯನ್ನು ಕೊಡಿ. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತು ಮಧ್ಯಾಹ್ನ 12ರಿಂದ 4 ಒಳಗಾಗಿ 12 ಗಂಟೆಯಿಂದ 4 ಗಂಟೆ ಒಳಗಾಗಿ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಸಲ್ಲಿಸೋದ್ರಿಂದ ಇವತ್ತು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರೆ ಇನ್ನು ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರೋ ಅಂತಹ ರಾಶಿಗಳಲ್ಲಿ ಅಂದರೆ ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ರಾಶಿಚಾರ ಪ್ರಕಾರ ಸಾಕಷ್ಟು ಲಾಭವೇ ಇದೆ. ಮಧ್ಯಾಹ್ನ 2 ನಂತರ ಅಂದರೆ ಮಾಧ್ಯಾಹ್ನಿಕ 2 ಗಂಟೆಯ ನಂತರ ಮತ್ತಷ್ಟು ಅಭಿವೃದ್ಧಿ ಸಿಗುವಂತಹ ದಿನ ಇವತ್ತಾಗಿದೆ. ಇವತ್ತು ತಾವು ಏನೆಲ್ಲ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿರೋ ಆಫೀಸು, ಕಚೇರಿ, ಸರ್ಕಾರಿ ಕೆಲಸ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ನಡೀಬೇಕಾಗಿರ್ತಕ್ಕಂತಹ ಆಗ್ಬೋದಾದಂಥ ಕೆಲಸ ಕಾರ್ಯಗಳು ಇದೆಲ್ಲವೂ ಸಹಿತ ಸಾಕಷ್ಟು ಅಭಿವೃದ್ಧಿಯನ್ನು ಸಿಗುವಂಥದ್ದೇ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ದಿನ ಅಂದರೂ ಇದು ತಪ್ಪಾಗಲಾರದು. ಅದಕ್ಕಾಗಿ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಮಾನ್ಯಕ್ಕೆ ಧನುರ್ಮಾಸ ಬಂದಾಗ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಬೇಗ ಅನುಷ್ಠಾನಗಳನ್ನು ಮಾಡುವಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂಥ ಪದ್ಧತಿಯೇ. ಹಾಗೆ ಈ ಮಾಸದಲ್ಲಿ ಅದರಲ್ಲೂ ಇವತ್ತಿನ ದಿನ ನೀವು ಮಾಡಬೇಕಾದ್ದು ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆಯೂ ಒಂದಷ್ಟು ಕಾಳಜಿ ಇರಲಿ. ಹಾಗೆ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿದ್ದರೆ ಈ ಒಂದು ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಚಳಿ ಜಾಸ್ತಿ ಇರೋದರಿಂದ ಮೈಕೈ ಹೊಡಿತಕ್ಕಂಥದ್ದು, ಚರ್ಮ ಬಿರುಕಾಗುವಂಥದ್ದು, ಒಂದಿಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಂದ್ರತೆ ಇರುತ್ತೆ. ಅದಕ್ಕಾಗಿ ಚರ್ಮವನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಇಂತಹ ಕಾಲದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡುವಂಥದ್ದು ಬಹಳ ಉತ್ತಮ. ಅದರಲ್ಲಿ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಇವತ್ತು ದೂರ ಬಾರ ಹೊರಡೋದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ. ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತಿಸ್ತಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗಿ ಒಂದಷ್ಟು ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ದಿನ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಮನೋಕಾಮನೆಗಳು ಸಹಿತ ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸ್ತ್ರೀಯರಾಗಲಿ ಪುರುಷರಾಗಲಿ ತಾವು ಮಾಡುವ ಕಾಯಕದಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಒಂದಿಷ್ಟು ಕುಂಕುಮವನ್ನು ಮಿಶ್ರಣ ಮಾಡಿ ಕೆಂಪು ಗಂಧವನ್ನಾಗಿ ಮಾಡಿಕೊಳ್ಳಿ. ಕೆಂಪು ಗಂಧಕ್ಕೆ ಕೆಂಪು ಹೂವುಗಳನ್ನು ಲೇಪನ ಮಾಡಿ ಅಂದರೆ ಕೆಂಪು ಹೂವಿಗೆ ಕೆಂಪು ಗಂಧನ ಲೇಪನ ಮಾಡಿ ಅದನ್ನು ನಿಮ್ಮ ಮನೆದೇವರ ಹತ್ರ ಇಟ್ಟು ಆರಾಧನೆ ಮಾಡ್ತಕ್ಕಂಥದ್ದು. ಮನೆದೇವರಿಗೆ ಕೆಂಪು ಹೂವು ಕೆಂಪು ಗಂಧ ಆರಾಧನೆ ಮಾಡಿ ಪೂಜೆಯನ್ನು ಸಮರ್ಪಿಸಿ ಜೊತೆಗೆ ಒಂದಿಷ್ಟು ಜೇನುತುಪ್ಪ ಅಥವಾ ಬೆಲ್ಲದ ನೀರು ಪಾನಕ ಆದರೂ ಸರಿಯೇ, ಬೆಲ್ಲದ ನೀರಾದರೂ ಸರಿಯೇ ಅಥವಾ ಜೇನುತುಪ್ಪ ಆದರೂ ಸರಿಯೇ ಇದನ್ನು ದೇವರಿಗೆ ನೈವೇದ್ಯ ಕೊಟ್ಟು ಅದನ್ನು ಮಕ್ಕಳಿಗಾಗಲಿ ಅಥವಾ ಹಸಿರು ಗಿಡಗಳ ಮೇಲಾಗಲಿ ಹಾಕೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಒಂದಷ್ಟು ಜನಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಾಕಷ್ಟು ನೋವು ಅನುಭವಿಸ್ತೀರಿ. ಹೊಟ್ಟೆ ನೋವು, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಇವೆಲ್ಲ ಸಮಸ್ಯೆ ಇರಬಹುದು. ಆದರೆ ಇವತ್ತಿನ ದಿವಸ ಬರುವ ಸಮಸ್ಯೆ ಇವತ್ತಿಗೆ ಕೊನೆಯಾಗುತ್ತೆ. ಆದರೆ ನಾಳೆಗೆ ಸಮಸ್ಯೆ ಇರ್ತಕ್ಕಂಥದ್ದಲ್ಲ. ಆದರೆ ಇವತ್ತು ಬರೋ ಸಮಸ್ಯೆನ ತಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇರ್ಬೋದು. ಹಾಗಾಗಿ ಆರೋಗ್ಯದಲ್ಲಿ ಸಾಧ್ಯವಾದಷ್ಟು ಏನೇನೇ ಏರುಪೇರು ಆದರೂ, ಯಾವ ಕಾಲದಲ್ಲಿ ಏನೇ ಸಮಸ್ಯೆಗಳಾದರೂ ನೀವು ಹಿಂದಲೇ ವೈದ್ಯರ ಸಲಹೆ ಆಗಲಿ ಅಥವಾ ನಿಮಗೆ ತಿಳಿದಿರುವಂತಹ ವೈದ್ಯವನ್ನು ಸ್ವಲ್ಪ ಮಾಡ್ಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ನಿರ್ಲಕ್ಷ್ಯತನ ಮಾಡಿದ್ರೆ ನಾಳೆಗೂ ಅಷ್ಟು ಉಳಿಯುತ್ತೆ, ಸಮಸ್ಯೆ ಸಾಕಷ್ಟು ಆಗುತ್ತೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಇವತ್ತಿನ ದಿವಸ ಸಂಧ್ಯಾಕಾಲ, ಸಂಧ್ಯಾಕಾಲ, ಸೂರ್ಯಾಸ್ತಮ ಕಾಲ, ಈ ಸಮಯದಲ್ಲಿ ಶಿವಮಂದಿರಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವನಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಈ ಪ್ರಕಾರ ಅನುಷ್ಠಾನ ಮಾಡಿದ್ದೆ ಆದರೆ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರ ಮನಸ್ಕಾರಕ, ಶಾಂತಿ, ನೆಮ್ಮದಿ, ಜೊತೆಗೆ ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಮಾತೃಕಾರಕ, ಮಾತೃ ಹೃದಯದಿಂದ ಯಾರೊಬ್ಬರಾದರೂ ಸಹಿತ ಆಯಾ ಕೆಲಸಕ್ಕೆ ಒಳ್ಳೆಯದನ್ನು ಮಾತಾಡ್ತಕ್ಕಂಥದ್ದು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು, ನೀವು ಮಾಡುವ ಕಾಯಕಕ್ಕೆ ಮತ್ತು 4 ಜನ ಸಹಾಯ ಮಾಡುವಂಥದ್ದು, ಒಳ್ಳೆಯ ಮನಸ್ಸಿನಿಂದ ಅದನ್ನು ಹರಿಸುವಂಥದ್ದು, ಇದೆಲ್ಲವೂ ಸಹಿತ ಚಂದ್ರನಿಂದ ಸಿಗುವಂಥ ಲಾಭ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮನಸ್ಸಲ್ಲಿ ಚಂಚಲತೆ ಇದೆ, ಒಂದಷ್ಟು ಜನಕ್ಕೆ ಮನಸ್ಸಲ್ಲಿ ಭಯದ ವಾತಾವರಣ ಇದೆ. ಏನೇ ಆದರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಶ್ರದ್ಧಾಭಕ್ತಿಯಾಗಿ ಇವತ್ತು ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಆಗಬೇಕು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಈಡೇರಿಸ್ಕೋಬೇಕು. ಅದಕ್ಕಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು. ಮಹಾವಿಷ್ಣು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನುಳಿದ ರಾಶಿಗಳ ಫಲಾಫಲಗಳು ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನಿಮ್ಮ ಸ್ವರ್ತರಂಗ ಹೇಗಿದೆ ಅನ್ನೋದ್ರ ಮೂಲಕ ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು ಹೇಳಿ. ಯೋಗೇಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತರ ಚಿಕ್ಕಲಘಟ್ಟ ಅಂತೇಳಿ ಗ್ರಾಮ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆನೇ ಮೇಡಮ್. ಸರಿ, ಮಾತಾಡಿ ಸರ್. ಹಲೋ ಹಲೋ ಗುರುಜಿ. ನಮಸ್ತೆಪ್ಪ, ಹೇಳಿ. ನಾವು ಒಂದ್ ಸ್ವಲ್ಪ ಮದ್ವೆ ಆಗಿದ್ವಿ ಆಕ್ಚುಲಿ. ಈಗ ಡ್ರೈವರ್ಸ್ ಆಗಿದೆ, ಎಣ್ಣೆಲ್ಲಿ ಕಾಯಂ ಆಗ್ತಿಲ್ಲ. ಮನೇಲಿ ಒಂದ್ ಸ್ವಲ್ಪ ಬಹಳ ಸಮಸ್ಯೆ, ಮಾಡೋರು ಯಾರಿಲ್ಲ ಮೇಡಮ್ ಸರ್. ಹಂಗಾಗಿ ಸ್ವಲ್ಪ ಎಲ್ಲಿಯೂ ನಮ್ಗೆ ಕಂಕಣ ಭಾಗ್ಯ ಕೊಡ್ತಿಲ್ಲ. ಸ್ವಲ್ಪ ನಿಮ್ ಕಡೆಯಿಂದ ಏನಾರ ಇದನ್ನ ಸಹಾಯ ಮಾಡಿದ್ರೆ. ಇಲ್ಲಿ ಗ್ರಹಗತಿಗಳ ಮೇಲೆ ಇರ್ತಕ್ಕಂಥದ್ದಿದೆ. ನಿಮ್ಮ ನಕ್ಷತ್ರ ಪ್ರಕಾರ ಒಮ್ಮೆ ವಿವಾಹ ಆಗಿದೆ, ಮದುವೆ ಆಗಿದೆ, ಡೈವರ್ಸ್ ಆಗಿದೆ. ಆದರೆ ಡೈವರ್ಸ್ ಆಗ್ತಕ್ಕಂಥದ್ದಕ್ಕೂ ಕೆಲವು ಕಾರಣಗಳ ಬಗ್ಗೆನೂ ಚಿಂತನೆ ಮಾಡ್ತಾರೆ. ಯಾಕೆಂದರೆ ಒಂದು ಹೆಣ್ಣನ್ನು ಕೊಡಬೇಕಾದ್ರೂ 100 ಬಾರಿ ಚಿಂತನೆ ಮಾಡುವಂಥ ಪದ್ಧತಿ ಇದೆ, ಮಾಡಲೇಬೇಕು, ಧರ್ಮ ಅದು. ಹಾಗೆ ಕೆಲವೊಂದು ಸತಿ ಪುರುಷರಲ್ಲಿ ತಪ್ಪಿಲ್ದಿದ್ರೂ ಸಹಿತ ಈ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅದು ನಮ್ಮ ಗ್ರಹಗತಿಗಳ ಒಂದು ಚಾರ ಅಂತಲೂ ತಪ್ಪಾಗೋದಿಲ್ಲ. ಯಾಕೆಂದರೆ ಎಲ್ಲ ಗಂಡಸರು ತಪ್ಪು ಮಾಡೋದಿಲ್ಲ, ಅಥವಾ ಎಲ್ಲ ಹೆಂಗಸರು ತಪ್ಪು ಮಾಡೋದಿಲ್ಲ. ಒಂದಷ್ಟು ಜನದಲ್ಲಿ ಆ ಗುಣಗಳಿರುತ್ತೆ. ಆ ಗುಣಗಳಿರ್ತಕ್ಕಂಥವ್ರು ಇಂತಹ ಒಂದು ಅಸಮಾಧಾನ ಆಗುತ್ತೆ, ಸನ್ನಿವೇಶ ಭಾಳಷ್ಟು ತೊಂದರೆಗೀಡಾಗಬೇಕಾದ ಪ್ರಸಂಗ ಎದುರಾಗುತ್ತೆ. ಇಂಥದ್ರಿಂದ ನಿಮ್ಮ ಸ್ವರತರಂಗ ಪ್ರಕಾರ ಖಂಡಿತ ಅಂಥ ಸಮಸ್ಯೆಗಳು ಯಾವುದೂ ಇಲ್ಲ, ಭಯಪಡಬೇಡಿ. ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಲಗ್ನ ಶಾಂತಿ ಆಗಲಿ ಅಥವಾ ಒಂದು ನಕ್ಷತ್ರ ಶಾಂತಿ ಆಗಲಿ, ಇದನ್ನು ತಾವು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಗುರುಜಿ, ಲಗ್ನ ಶಾಸ್ತ್ರ ಮಾಡಿದ್ವಿ ಗುರುಜಿ. ಇದೆ ಅದಕ್ಕಂದ್ರೆ ಒಂದು ಯಾರ ಹಿಂಗೆ ಶಾಸ್ತ್ರದವ್ರು ಹೇಳಿದ್ರು, ಯಾಕಂದ್ರೆ ಎಕ್ಕೆ ಗಿಡಕ್ಕೆ ಇದು ಮಾಡ್ರಿ ಅಂತ ಹೇಳಿ ಶಾಂತಿ ಮಾಡಿದ್ದೀವಿ ಗುರುಜಿ. ಅದು ಎಕ್ಕೆ ಗಿಡಕ್ಕೆ ಮಾಡುವಂತಹ ಶಾಂತಿ ಬೇರೆ. ನಿಮ್ಮ ಜಾತಕ ರೀತಿ, ನಿಮ್ಮ ಸ್ವರತರಂಗ ಪ್ರಕಾರ ಲಗ್ನ ಶಾಂತಿ ಎಂಬತಕ್ಕಂಥದ್ದು ಬೇರೆ. ಈ ಲಗ್ನ ಶಾಂತಿಗೆ ಸಂಬಂಧಪಟ್ಟಂಥ ರೀತಿ ಒಂದಷ್ಟು ಅನುಷ್ಠಾನಗಳಿರುತ್ತೆ. ಅದನ್ನು ನಿಮ್ಮ ಪ್ರಾಂತ್ಯದಲ್ಲೇ ಇರ್ತಕ್ಕಂಥ ಒಳ್ಳೆ ಯಾರನ್ನ ಸರಿಯಾದಂಥ ಜ್ಯೋತಿಷ್ಯರ ಬಳಿ ಅಥವಾ ಪೌರೋಹಿತರ ಬಳಿ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾರೆ. ಯಾಕೆಂದರೆ ಲಗ್ನದಲ್ಲಿ ದೋಷ ಇದ್ದಾಗ ಇಂಥ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಹಾಗಾಗಿ ನೀವು ತಪ್ಪು ಮಾಡಿದ್ದೀರೋ ತಪ್ಪು ಮಾಡಿಲ್ವೋ, ತಪ್ಪು ಅನ್ನೋದು ಪ್ರಮುಖ ಅನ್ನೋದಿಲ್ಲ. ಈಗ ಡೈವರ್ಸ್ ಆಗಿರ್ತಕ್ಕಂಥದ್ರಿಂದ ಒಬ್ಬ ಡೈವರ್ಸ್ ಆಗಿರ್ತಕ್ಕಂತಹ ವ್ಯಕ್ತಿಗೆ ಇನ್ನೊಂದು ಹೆಣ್ಣನ್ನು ಕೊಟ್ಟು ಮದುವೆ ಮಾಡಬೇಕಾದ್ರೆ, ಅಥವಾ ಗ್ರಹಗತಿಗಳಲ್ಲಾಗಲಿ ಅಥವಾ ಅಲ್ಲಿರ್ತಕ್ಕಂಥ ದೋಷಗಳಾಗಲಿ, ಅಥವಾ ಯಾರೊಬ್ಬರೂ ಸಹಿತ ಇದಕ್ಕೆ ಒಂದಷ್ಟು ಬೇರೆ ಬೇರೆ ವಿಧಾನಗಳನ್ನು, ಯಾಕೆಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಜನ ನಮ್ಮಲ್ಲಿದ್ದಾರೆ. ನಿಮ್ಮಲ್ಲಿ ಒಳ್ಳೇದಿದ್ದರೂ ಸಹಿತ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾತಾಡುವಂಥವ್ರು ಸಾಕಷ್ಟು ಜನ ಎದುರಾಗ್ತಾ ಇರ್ತಾರೆ. ಅದರಲ್ಲಿ ಒಂದು ನಡೆಯುವಂಥ ಒಂದು ಶುಭ ಕಾರ್ಯಕ್ಕೆ 180 ಕಲ್ಲು ಹಾಕುವಂಥವ್ರು ಇರ್ತಾರೆ. ಇದೆಲ್ಲವನ್ನು ದಾಟಿಕೊಂಡು ನಾವು ನೆಮ್ಮದಿಯುತವಾಗಿ ಒಂದು ಒಳ್ಳೆ ಬದುಕನ್ನು ನೋಡಬೇಕಾದ್ರೆ, ಜೊತೆಗೆ ನಮ್ಮಲ್ಲಿ ಒಳ್ಳೆತನ ಇರ್ತಕ್ಕಂಥದ್ದು ನಮ್ಮ ಪರಿವಾರದಲ್ಲಿರ್ತಕ್ಕಂಥವ್ರೇ ನಮಗೆ ಮೋಸ ಮಾಡೋರು ಆಗಿಬಿಡ್ತಾರೆ. ಇದೆಲ್ಲವನ್ನು ಅರ್ತು ಬೇಕಾದಷ್ಟು ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ನಕ್ಷತ್ರ ಶಾಂತಿ ಅಥವಾ ಒಂದು ಲಗ್ನ ಶಾಂತಿ ಮಾಡಿಸ್ಕೊಂಡು ತದನಂತರ ನಿಮ್ಮ ವಿವಾಹಕ್ಕೆ ತಾವು ಮುಂದಾಗಿದ್ದೆ ಆದರೆ ಇನ್ನು 1-2 ತಿಂಗಳಲ್ಲೇ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ಹಾ ನಮಸ್ಕಾರ ರೀ. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಸುಮಿತ್ರಾ ಅಂತ್ರಿ. ನಾನು ಗದಗದಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆ ರೀ ಮಾತಾಡ್ಬೇಕ್ರಿ. ಸರಿಮ್ಮ, ಮಾತಾಡಿ. ಹಲೋ ರೀ ಲಕ್ಷ್ಮೀಕ, ನೀವು ತುಂಬಾ ಪುಣ್ಯ ಮಾಡಿರಿ. ಜಾಸ್ತಿ ಅವ್ರನ್ನ ನೋಡ್ಬೇಕಂತ ಹೇಳಿ ಎಷ್ಟೋ ಜನ ಕಾಯ್ತಾ ಇರ್ತಾರ. ನೀವು ಅವ್ರ ಹತ್ರ ಇರ್ತೀರಲ್ರಿ, ಜಾಸ್ತಿ ಪುಣ್ಯ ಹೌದು, ಮಾಡಿರಿ. ಖಂಡಿತ ನಿಜ. ಗದಗಿಗೆ ಗುರುಜಿಯವ್ರು ಬಂದಿದ್ರು, ನೀವು ಬಂದಿದ್ರಾ? ಹಾ ಬಂದಿದ್ವಿ. ನಾವು ಅವ್ರನ್ನ ನೋಡಿದ್ವಿ, ಆದ್ರೆ ಭೇಟಿ ಮಾಡಕ್ ಆಗಿಲ್ರಿ. ಈ ಕರೆ ಸಿಕ್ಕಿದೆ ನೋಡಿ, ಮಾತಾಡಿ. ಹ್ಞೂನ್ರಿ, ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ. ಧನ್ಯವಾದಗಳು ಥ್ಯಾಂಕ್ ಯು. ಮಾತಾಡಿ, ಗುರುಜಿ ಇದ್ದಾರೆ. ಹ್ಞೂನ್ರಿ. ಹಲೋ 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 ನಮಸ್ತೆ ತಾಯಿ, ಹೇಳಮ್ಮ. ಹಾ ನಮಸ್ತೆ ರೀ. ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಕಾಲ್ ಕನೆಕ್ಟ್ ಆಗಿದ್ದಕ್ಕ. ನಿಮ್ ಖುಷಿಲಿ ಮಾತಾಡಕ ಆಗ್ತಿಲ್ರಿ. ನೀವು ಸಾಕಷ್ಟು ಲಕ್ಷ್ಮಿಯವರನ್ನೇ ಮಾತಾಡಿದ್ರಲ್ಲ, ಹಾಗಾಗಿ ನೀವು ಮುಂದೆ ಇನ್ನು ಯಾರನ್ನು ಮಾತಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀರಿ. ಹೌದ್ರಿ. ಹೇಳಮ್ಮ.
ನನ್ನ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ರಿ, ಮತ್ತೆ ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳ್ಬೇಕಾಗಿತ್ರಿ. ಹೇಳಮ್ಮ, ಏನು ಓದಿದೆ ತಾಯಿ? ನನ್ನ BCom ಕಂಪ್ಲೀಟ್ ಆಗಿದ್ರಿ. ಓ BCom ಅಂದರೆ ಈಗ ಎಕ್ಸಾಮ್ ಇದು ಎಲ್ಲ ಜಾಬ್ ಮಾಡ್ತಾ ಇದೆಯಮ್ಮ? ಇಲ್ಲ ರೀ, ಜಾಬ್ ಇಲ್ರಿ, ಮನೇಲಿ ಇರೋದು. ಮನೇಲೇ ಇದೆಯಾ? ಅಂದರೆ ಮದುವೆ ಬಗ್ಗೆ ಚಿಂತನೆ ಮಾಡ್ತಿದ್ದಾರಾ, ಪ್ರಯತ್ನ ಮಾಡ್ತಿದ್ದಾರಾ? ಹ್ಞೂ ರೀ, ಪ್ರಯತ್ನ ಮಾಡ್ತಿದ್ದಾರಿ. ಹುಡುಗರ ಕಡೆಯಿಂದ ಓಕೆ ಆಗಿತ್ರಿ, ಆದ್ರೆ ನಮ್ಗೆ ಯಾವುದು ಓಕೆ ಆಗ್ತಿಲ್ರಿ. ಹುಡುಗ ನಿನ್ನನ್ನು ಒಪ್ಪಬೋದು, ಯಾಕೆಂದರೆ ನೀನು ಜ್ಞಾನವಂತೆ, ಬುದ್ಧಿವಂತೆ. ಇನ್ನು ಭಗವಂತ ನಿನಗೆ ತಿಳಿದ ಮಟ್ಟಿಗೆ ನಿನ್ನಲ್ಲಿ ಒಂದು ಒಳ್ಳೆ ಮನಸ್ಸು ಬೇಕಾಗಿದೆ ಮತ್ತು ನಿನ್ನ ಮನಸ್ಸು ಗೆಲ್ಲುವಂಥ ವರ ಬರಬೇಕಾಗಿದೆಯಲ್ಲ. ಹ್ಞೂ ರೀ. ನಾನು ಸದ್ಯದಲ್ಲೇ ಇಷ್ಟಪಡೋ ಹುಡುಗ ಸಿಗ್ತಾನ ಗುರುಜಿ? ಖಂಡಿತ ಸಿಗ್ತಾರೆ. ನೋಡಿ, ಈಗ ಬರ್ತಾ ಇದ್ದೀನಿ ನಿನ್ನ ಟ್ರ್ಯಾಕ್ಗೆ. ನಿನ್ನ ಮನಸ್ಸು ಇಷ್ಟಪಡುವಂಥ ರೀತಿಯಲ್ಲಿ ನಿನ್ನ ಮನಸ್ಸನ್ನು ಗೆಲ್ಲುವಂಥ ಹುಡುಗನೇ ಸಿಗ್ತಾನೆ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ನೀನು ಭಯಪಡಬೇಕಾದ ಅವಶ್ಯಕತೆನೇ ಇಲ್ಲ. ನೀನು ಹ್ಯಾಪಿಯಾಗಿರು ತಾಯಿ. ಒಳ್ಳೆಯದಾಗಲಿ. ಗುರುಜಿ, ಈಗ ತುಲಾ ರಾಶಿ ಅಂತ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ, ವ್ಯವಹಾರಗಳು, ಕೆಲಸ ಕಾರ್ಯಗಳು ಇದರಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೂ ನೆಮ್ಮದಿ ಇಲ್ಲದಿರತಕ್ಕಂಥದ್ದು. ತುಂಬ ದಿವಸಗಳಿಂದ ನಿಂತಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಪ್ರಾರಂಭಿಸಬೇಕು ಅಥವಾ ಇದಕ್ಕೊಂದು ಚಾಲನೆ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲೊಂದು ಹಂಬಲ. ಏನೇ ಆದರೂ ಇವತ್ತಿನ ದಿನ ಅಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ಅಲ್ಲ. ಸಮಸ್ಯೆಗಳೆಂಬತಕ್ಕಂಥದ್ದು ಆಗಿಂದಾಗಲೇ ಬರ್ತಾ ಇರುತ್ತೆ, ಆ ಕ್ಷಣಕ್ಕೆ ನೀವು ಮರಿತೀರಿ. ಮತ್ತೊಂದು ಕ್ಷಣ ಅದಕ್ಕೆ ಬೇರೆ ಏನೋ ಒಂದು ಕೆಲಸಗಳನ್ನು ತೆಗೆದುಕೊಳ್ತೀರಿ, ಅದರಿಂದ ಮತ್ತೊಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ. ಒಟ್ಟಾರೆ ಸಮಸ್ಯೆಗಳ ಸೆರಮಾಲೆ ಎಂಬತಕ್ಕಂಥದ್ದು ಈ ಕಳೆದ ಒಂದು 8-10 ದಿವಸಗಳಿಂದಲೂ ಒಂದಲ್ಲ ಒಂಥರ ವ್ಯತ್ಯಾಸ ಇದ್ದೇ ಇದೆ. ಹಾಗೆ ಇವತ್ತಿನ ದಿವಸ ಸಹಿತ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ, ಜೊತೆಗೆ ಯಾವುದೇ ಒಂದು ಕೆಲಸ ಸಹಿತ ಪರಿಪಕ್ವವಾಗಿ ಆಗ್ತಕ್ಕಂಥದ್ದಲ್ಲ. ಅದಕ್ಕಾಗಿ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಇವತ್ತು ಸಾಧ್ಯವಾದರೆ ಶ್ವೇತ ಪುಷ್ಪಗಳನ್ನು ಅಂದರೆ ಬಿಳಿಯ ಹೂವನ್ನು ಶಿವನ ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ಶಿವಾಷ್ಟೋತ್ರವನ್ನು ಮಾಡಿಸ್ತಕ್ಕಂಥದ್ದು, ಶಿವ ಸಹಸ್ರನಾಮ ಮಾಡಿಸ್ತಕ್ಕಂಥದ್ದು, ಅಥವಾ ನೀವು ಶಿವಮಂದಿರಕ್ಕೆ ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಇರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯಾಗಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಮಹಾಗಣಪತಿನ ಪ್ರಾರ್ಥನೆ ಮಾಡಿ. ಮಹಾಗಣಪತಿಯ ಪ್ರಾರ್ಥನೆ ಈ ದಿನದ ವಿಶೇಷ. ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅರ್ಚನೆ ಸಂಕಲ್ಪವನ್ನು ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲಗಳನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಹಣದ ಬುಗ್ಗಟ್ಟಿದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಿಲ್ಲ, ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗೆ ವಿದ್ಯಾಭ್ಯಾಸ ಆಗಲಿ ಅಥವಾ ನಿಮ್ಮ ವ್ಯವಹಾರಗಳಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಆಗಿಂದಾಗಲೇ ಕಂಡು ಬರೋದರಿಂದ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆಯೂ ಬೇಕು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವೂ ಬೇಕು. ಹಿರಿಯರ ಮಾರ್ಗದರ್ಶನದಿಂದ ನೀವು ಶ್ರದ್ಧಾಭಕ್ತಿಯಿಂದ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ದೆ ಆದರೆ ಸಾಕಷ್ಟು ಅಭಿವೃದ್ಧಿ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ರೌದ್ರತರವಾಗಲಿ ಅಥವಾ ಕೆಲಸ ಕಾರ್ಯಗಳ ಬಗ್ಗೆ ನೀವು ಆರ್ಭಟ ಮಾಡ್ತಕ್ಕಂಥದ್ದಾಗಲಿ ಅಥವಾ ಇನ್ನೊಬ್ಬರನ್ನು ನಿಂದಿಸ್ತಕ್ಕಂಥದ್ದಾಗಲಿ ಇದು ಯಾವುದೂ ಸಮಂಜಸವಲ್ಲ. ನಿಮ್ಮ ಗ್ರಹಗತಿಗಳ ಫಲ ಸರಿಯಿಲ್ಲದಿದ್ದಾಗ ಒಂದಿಷ್ಟು ಎಚ್ಚರಿಕೆ ಬೇಕಾಗುತ್ತೆ. ಈ ದಿನ ಸರಿಸುಮಾರು 4ರಿಂದ 4:15 ತನಕ, 4 ಗಂಟೆಯಿಂದ 4:30 ತನಕ ಅಂದರೆ ಬರೀ ಅರ್ಧ ಗಂಟೆ ಕಾಲ ಒಂದಷ್ಟು ಎಚ್ಚರಿಕೆ ಇದ್ದರೆ ಉಳಿದಂಥ ಸಮಯ ನಿಮಗೆ ಸಾಕಷ್ಟು ಅನುಕೂಲವನ್ನೇ ಸಿದ್ಧಪಡಿಸ್ಕೋಬೋದು. ಆದರೆ 4ರಿಂದ 4:15 ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ ಇಲ್ಲದ ರೀತಿ ನಾವು ನೋವು ಅನುಭವಿಸಬೇಕಾಗತ್ತೆ. ವೃಶ್ಚಿಕ ರಾಶಿಯವರು ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆರಾಧನೆ ನಡೆಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಧನುರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಮನದ ಆಸೆಗಳನ್ನಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ಇರ್ತಕ್ಕಂಥ ದೋಷವನ್ನು ದೂರ ಮಾಡ್ಕೊಳ್ಳಿಕ್ಕಾಗಲಿ ಇವತ್ತು ನೀವು ಶ್ರಮಿಸುವಂತಹ ಪ್ರತಿಯೊಂದು ಕೆಲಸಗಳು ಸಹಿತ ಶ್ರಮಕ್ಕೆ ತಕ್ಕ ಪ್ರತಿಫಲ ಕಾಣದಂಥ ರೀತಿಯಲ್ಲಿರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಶನಿಯಿಂದ ಉಂಟಾಗಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ಹಣಕಾಸಿನ ವಿಚಾರ, ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳು ಅಥವಾ ನಿಮ್ಮದೇ ಯಾವುದಾದ್ರೂ ಒಂದಷ್ಟು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಅಥವಾ ನೀವು ಜೋಪಾನ ಮಾಡಿಟ್ಟಿರ್ತಕ್ಕಂಥ ವಸ್ತುಗಳು ಕಣ್ಮರೆಯಾಗುವಂಥದ್ದು, ಹೀಗೆ 1-2 ಸಮಸ್ಯೆಗಳ ಸೆರಮಾಲೆ ಹೊತ್ತುಕೊಳ್ತೀರಿ ಧನುರಾಶಿಯವರು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ.
ಹಾಗೆ ಆರೋಗ್ಯದಲ್ಲಿ ಆಗಿಂದಾಗಲೇ ಉಂಟಾಗುವಂಥ ಯಾವುದೇ ದೋಷಗಳಿದ್ದರೂ ಯಾವುದೇ ಸಮಸ್ಯೆಗಳಿದ್ದರೂ ಆಗಿಂದಾಗಲೇ ಪರಿಹರಿಸ್ಕೊಳ್ಳೋದಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ತುಳಸಿಯಿಂದ ನಾಮಾರ್ಚನೆ ತುಳಸಿ ಅರ್ಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಟಚ್ ಮಿ ನಾಟ್ ಅಥವಾ ಮುಟ್ಟಿದ್ರೆ ಮನಿ ಇಂತಹದ್ದನ್ನು ತಂದು ನಿಮ್ಮ ಮನೆ ದೇವರ ಹತ್ರ ಮುಂದೆ ಇಟ್ಟು ಅದನ್ನು ಇವತ್ತು ನಿಮ್ಮ ಬಳಿ ಇಟ್ಕೊಂಡು ಸಂಧ್ಯಾ ಕಾಲದಲ್ಲಿ ಪುನಃ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ದೂರ ಆಗ್ತೀರಿ, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಷ್ಟೇ ಬಾಕಿ ಇದೆ. ಮತ್ತು ತಿಳ್ಕೊಳ್ಳೋ ಗುರುಜರಿಂದ ಮುಂದಿನ ಭಾಗದಲ್ಲಿ ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂಥ ಸಮಯ. ಇಲ್ಲಿ ನೀವು ಕಳಿಸಿರುವಂತಹ ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜರು ತಿಳಿಸ್ಕೊಡ್ತಾರೆ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವ್ರು ಕಳಿಸಿರೋಂಥ ಭಾವಚಿತ್ರ. ಈ ಪತ್ರವನ್ನು ಮಂಗಳೂರಿನಿಂದ ಸುನೀತಾ ಅವರು ಬರೆದಿದ್ದಾರೆ. ಪೂಜನೀಯ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಾನು ಚಿಕ್ಕವನಿದ್ದಾಗಲಿಂದನೂ ತುಂಬ ಕಷ್ಟವನ್ನು ನೋಡ್ತಾ ಬಂದಿದ್ದೇನೆ. ನಾನು ಹುಟ್ಟಿದ ಕೆಲವೇ ವರ್ಷಗಳ ನಂತರ ನನ್ನ ತಂದೆ ತೀರ್ಕೊಂಡ್ರು. ನನ್ನ 12ನೇ ವಯಸ್ಸಿನ ಅಣ್ಣ ಕೂಡ ಅಪಘಾತದಿಂದ ಮೃತಪಟ್ಟ. ಅಂದಿನಿಂದ ನನ್ನ ಅಮ್ಮ ತುಂಬ ಬಡತನ ಮತ್ತು ಕಷ್ಟದಿಂದ ನನ್ನನ್ನು ದೊಡ್ಡೋಳನಾಗಿ ಮಾಡಿದ್ದಾರೆ. 21ನೇ ವಯಸ್ಸಿಗೆ ನನ್ನನ್ನು ಒಂದು ಬಡ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ರು ಗುರುಜಿ. ನನ್ನ ಗಂಡನಿಗೂ ತೀರಾ ಬಡತನ ಇತ್ತು. ಹಾಗೂ ದೇವರು ನಮಗೆ 4 ಹೆಣ್ಣು ಮಕ್ಕಳನ್ನು ಕರುಣಿಸ್ತಾ ತದನಂತರ ನನ್ನ ಅಮ್ಮ ಕೂಡ ತೀರ್ಕೊಂಡ್ರು. ನನಗೆ ಕಷ್ಟ ಹೇಳಿಕೊಳ್ಳಲು ತವರ ಮನೆ ಆಶ್ರಯವೇ ಇಲ್ಲದಂತಾಯಿತು. ಈಗ ನನಗೆ 54 ವರ್ಷ ಗುರುಜಿ. ಮೊದಲನೇ ಮಗಳಿಗೆ ಮದುವೆ ವಿಷಯದಲ್ಲಿ ತುಂಬ ತೊಂದರೆಯಾಗಿ ಕಂಗಾಲಾಗಿದ್ದು, ಕೊನೆಗೆ ನಿಮಗೆ ಕರೆ ಮಾಡಿ ನೀವು ಹೇಳಿದ ಒಂದು ಅನುಷ್ಠಾನ ಮಾಡಿದ 2 ದಿನದ ಒಳಗೆ ಮದುವೆ ನಿಶ್ಚಯವಾಯಿತು. ನಿಮ್ಮ ಆಶೀರ್ವಾದ ಫಲವೋ ಏನೋ, ನನಗೆ ಒಳ್ಳೆ ಅಳಿಯನೇ ದೇವರು ದಯಪಾಲಿಸ್ತಾ. ಆದರೆ ಮದುವೆ ಆದ 1 ವರ್ಷದ ಒಳಗೆ ನನ್ನ ಗಂಡ ತೀರ್ಕೊಂಡ್ರು. ಈಗ ನಾನು ನಿರ್ಗತಿಗಳಾಗಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೇನೆ. ನನ್ನ ಗಂಡ ತೀರ್ಕೊಂಡು 1 ವರ್ಷವಾಯಿತು. ನನ್ನ 2ನೇ ಮಗಳಿಗೆ ಒಂದು ಒಳ್ಳೆಯ ಹುಡುಗನ ಜೊತೆ ಮದುವೆ ನಿಶ್ಚಯವಾಗಿ ಮದುವೆಯೂ ಆಯಿತು ಗುರುಜಿ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳಲು ಬಯಸುವುದೇನೆಂದರೆ, ನಾನು ಒಂದು ಸ್ವಂತ ಮನೆ ಮಾಡಿ ನನ್ನ ಮಕ್ಕಳಿಗೆ ತವರು ಮನೆ ಆಶ್ರಯ ಆಗಬೇಕು ಅನ್ನೋದು ನನ್ನ ಆಸೆ. ತವರು ಮನೆ ಕಟ್ಟಿಕೊಡ್ಬೇಕು ಅನ್ನೋದು ನನ್ನ ಆಸೆ ಗುರುಜಿ. ನಾನು ಸಾಯುವ ಮೊದಲು ನನ್ನ 2 ಮಕ್ಕಳಿಗೂ ಒಳ್ಳೆಯ ಹುಡುಗರ ಜೊತೆ ಮದುವೆ ಮಾಡಿಕೊಡ್ತೀನಾ? ನನ್ನ ಆಸೆ ನೆರವೇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆನೂ ಬಹಳ ಚೆನ್ನಾಗಿದೆ. ಪಟ್ಟ ಶ್ರಮ ಸಾಕಷ್ಟು ಇದೆ. ಒಂದು ಹೆಣ್ಣು ತಾನು ಬಾಲ್ಯದಿಂದ ಯೌವನ, ಮದುವೆಯಾಗಿ ಆಕೆಗೆ ಬರ್ತಕ್ಕಂತಹ ಜವಾಬ್ದಾರಿ, ಆಕೆ ಗರ್ಭದಲ್ಲಿ ಹುಟ್ಟಿರ್ತಕ್ಕಂತಹ 4 ಮಕ್ಕಳಿಗೆ 2 ಮಕ್ಕಳಿಗೆ ಒಂದಷ್ಟು ಜವಾಬ್ದಾರಿ ಮಾಡಿ ಇನ್ನೆರಡು ಮಕ್ಕಳಿಗೂ ದಾರಿ ತೋರಿಸಬೇಕಾಗಿದೆ. ಜೊತೆಗೆ ಆ 4 ಮಕ್ಕಳಿಗೂ ನನ್ನ ತವರು ಇರಬೇಕು ಅಂತ ಅಪೇಕ್ಷೆ ಪಡುವಂತಹ ಈ ತಾಯಿ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ತನ್ನ ತವರು ಬೇಕು. ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ, ಬೇಗ ಸಿದ್ಧಿಸಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ನಿಮ್ಮ ಕಣ್ಣ ರೇಖೆ ಪ್ರಕಾರ ಸಮಸ್ಯೆಗಳೆಂಬತಕ್ಕಂಥದ್ದು, ಕಷ್ಟಗಳೆಂಬತಕ್ಕಂಥದ್ದು ತಾವು ಏನು ಕಾಗದದಲ್ಲಿ ಬರೆದಿದ್ದೀರೋ ಖಂಡಿತವಾಗಲೂ ಅದೆಲ್ಲವನ್ನೂ ನೀವು ನೋಡಿದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಭಾಳಷ್ಟು ಇದೆ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಹಾಗೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಇದು ಒಂದಷ್ಟು ಸಮಸ್ಯೆಗಳನ್ನೇ ತಂದಿದೆ. ಹಾಗೆ ಸಾಕಷ್ಟು ನಿಷ್ಠೂರ ಹೊತ್ತಿದ್ದೀರಿ, ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ದೀರಿ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಈಗಲೂ ಸಹಿತ ನಿಮ್ಮ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದ್ದಲ್ಲ. ಆರೋಗ್ಯದಲ್ಲಿ ಬಹಳ ಏರುಪೇರು ಇದೆ. ಜೊತೆಗೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ನಿಷ್ಠೂರಕ್ಕೊಳಗಾಗಿದ್ದೀರಿ, ಸಾಕಷ್ಟು ತೊಂದರೆ ತಾಪತ್ರೆಗಳನ್ನು ನೋಡಿದ್ದೀರಿ. ಯಾರೊಬ್ಬರಿಗೆ ಸಹಾಯ ನಿಮ್ಮಿಂದ ಅಪೇಕ್ಷೆ ಪಡೆದಂಥ ಅವರೆಲ್ಲರೂ ಸಹಿತ ಚೆನ್ನಾಗಿದ್ದಾರೆ. ಆದರೆ ಎಲ್ಲರೂ ನಿಮ್ಮನ್ನು ನಿಷ್ಠೂರ ಮಾಡಿರೋರಿದ್ದಾರೆ. ನಿಮ್ಮ ಪ್ರಾಂತ್ಯದಲ್ಲಿ ಯಾರೊಬ್ಬರೂ ಸಹಿತ ಸಹಾಯ ಮಾಡಿದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಒಟ್ಟಾರೆ ಕಷ್ಟನೋ ಸುಖನೋ ಮಕ್ಕಳನ್ನು ದಡದಾಡಿಸಿದ್ದೀರಿ. 2 ಹೆಣ್ಣು ಮಕ್ಕಳು ಅಂತ ಹೇಳಿದ್ದೀರಿ. ಖಂಡಿತ ಆದಷ್ಟು ಬೇಗ ತಾಯಿ ಲಲಿತಾ ತ್ರಿಪುರ ಸುಂದರಿಯ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹದಿಂದ, ನೀವು ನಂಬಿರ್ತಕ್ಕಂತಹ ದೈವದ ಅನುಗ್ರಹದಿಂದ ಶೀಘ್ರವಾಗಿ ಆ ಹೆಣ್ಣುಮಕ್ಕಳು ಒಂದು ದಾರಿ ಮಾಡಿ ಒಳ್ಳೆಯದಾಗಲಿ. ಹಾಗೆ ತಮ್ಮ ಮನೋಕಾಮನೆಗಳ ಸಿದ್ಧಿಯಾಗಿ ತಾವೊಂದು ವಾಸ್ತುಗೃಹವನ್ನು ನಮ್ಮ ಮುಂದೆ ಪ್ರಶ್ನೆ ಇಟ್ಟಿದ್ದೀರಿ. ಇದು ನಿಮ್ಮಿಂದ ಸಾಧ್ಯ ಆಗುತ್ತೆ, ಅದು ಅತಿ ಶೀಘ್ರದಲ್ಲೇ ಆಗುತ್ತೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅದಕ್ಕೂ ಮುನ್ನ ಮೊದಲು ಹೆಣ್ಮಕ್ಕಳ ಜವಾಬ್ದಾರಿ ಆಗಬೇಕಾಗಿದೆ. ಅದರ ಬಗ್ಗೆ ಚಿಂತನೆ ಮಾಡಿ. ಮನೆ ಎಂಬತಕ್ಕಂಥದ್ದು ತದನಂತರ ಆಲೋಚನೆ. ಮೊದಲು ಆ ಹೆಣ್ಮಕ್ಕಳನ್ನು ಜವಾಬ್ದಾರಿ ತೋರಿಸುವಂಥದ್ದು, ಆ ಹೆಣ್ಮಕ್ಕಳನ್ನು ಸೇರಿಸುವಂಥ ಸ್ಥಳದಲ್ಲಿ ಅವ್ರನ್ನ ಸೇರಿಸಿಬಿಟ್ರೆ ಖಂಡಿತ ನಿಮ್ಮ ಜವಾಬ್ದಾರಿ. ನೀವು ಕಟ್ಟುವ ಮನೆ, ಆ ಮನೆಯಲ್ಲಿ ಅವ್ರ ತವರು ಉಳಿಸ್ಕೊಂಡಿದ್ದೀವಿ ಅಂತ ಆಲೋಚನೆ ಮಾಡೋದಕ್ಕಿಂತ ಮೊದಲು ಆ ಹೆಣ್ಮಕ್ಕಳನ್ನು ದಡ ದಾಟಿಸ್ತಕ್ಕಂಥದ್ದು, ಒಂದು ಒಳ್ಳೆಯ ಮನೆ, ಒಳ್ಳೆಯ ಒಂದು ಗೃಹಗಳಿಗೆ ಅವ್ರನ್ನ ಸೇರಿಸ್ತಕ್ಕಂಥದ್ದು ಮಾಡೋದು ಭಾಳ ಉತ್ತಮ. ನಿಮ್ಮೆಲ್ಲ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ವೈದ್ಯನಾಥನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಮ್ಮ.
ಮಂಗಳೂರಿನಿಂದ ಪತ್ರ ಬರೆದದಕ್ಕಾಗಿ ಸುನೀತಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಪತ್ರವನ್ನು ಓದೋಣ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಮಂಜುಳಾ ಅವರು ಗದಗ್ನಿಂದ ಬರೆದಿದ್ದಾರೆ. ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಅನಂತ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ಗದಗ್ನಿಂದ ಮಂಜುಳಾ ಅಂತ. ನೀವು ಹೇಳುವಂತಹ ಪ್ರತಿಯೊಂದು ಅನುಷ್ಠಾನ, ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆ, ಲಕ್ಷ್ಮೀ ಪೂಜೆ, ಅದೆಲ್ಲವನ್ನು ಟಿ ವಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀರಲ್ಲ, ಇದು ನಮ್ಮೆಲ್ಲರ ಪುಣ್ಯ ಗುರುಜಿ. ಸ್ವಲ್ಪ ಮಟ್ಟಿಗೆ ನಾನು ಅದರಿಂದ ಒಳಿತನ್ನು ಕೂಡ ಕಂಡಿದ್ದೇನೆ. ಈಗ ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಮಗಳಿಗೆ ಈಗ 14 ವರ್ಷ ಗುರುಜಿ. ಅವಳಿಗೆ ಬಲಗಡೆ ಎದೆ ಭಾಗದಲ್ಲಿ ಒಂದು ಗಡ್ಡೆ ಆಗಿದೆ. ಅದಕ್ಕೆ ಆಪರೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದೇ ಥರ 2 ವರ್ಷದ ಹಿಂದೆ ಕೂಡ ಆಗಿತ್ತು. ಅವಳು ನನಗೆ ಹೇಳಿದ್ದೇ ಇಲ್ಲ. ಅದು 15 ದಿನದಲ್ಲಿ ಒಳಗಡೆನೇ ಒಡೆದು ತುಂಬ ತೊಂದರೆ ಪಟ್ಟಿದ್ದಾಳೆ. ಆಮೇಲೆ ಅದು ತುಂಬ ಇನ್ಫೆಕ್ಷನ್ ಆಗಿ ಸೋರ್ತಾ ಇತ್ತು. ಡಾಕ್ಟರ್ ಮೆಡಿಸಿನ್ ಕೊಟ್ಟರು, ವಾಸಿ ಆಗುತ್ತೆ ಅಂತ ಹೇಳಿದರು. ಆದರೆ ಅದು ಪದೇ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೇನಾದರೂ ನಾವು ಪರಿಹಾರ ಮಾಡ್ಕೊಳ್ಬಹುದಾ ವನಸರಿ ಮೂಲಕ? ಅವಳ ಆರೋಗ್ಯದಲ್ಲಿ ಯಾವಾಗಲೂ ಒಂದಿಲ್ಲ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಅವಳ ಮುಂದಿನ ವಿದ್ಯಾಭ್ಯಾಸ ಹೇಗಿರುತ್ತೆ, ಇದೆಲ್ಲದರಿಂದ ಅವಳು ಹೊರಗೆ ಬರ್ತಾಳ? ಅವಳ ರಾಶಿ ನಕ್ಷತ್ರ ಯಾವುದು ಅಂತ ಕೂಡ ನನಗೆ ಗೊತ್ತಿಲ್ಲ. ದೀಕ್ಷಿತಾ ಅಂತ ಅವಳ ಹೆಸರು ಅಂತ ಹೇಳಿದ್ದಾರೆ. ದೀಕ್ಷಿತಾ ಈಕೆಯ ಕಣ್ಣರೇಖೆ, ಹಸ್ತ ಸಾಮುದ್ರಿಕೆ ಎರಡೂ ಕಳಿಸ್ಕೊಟ್ಟಿದ್ದಾರೆ. ಈಕೆಯ ಸಮಸ್ಯೆ ನಿಜಕ್ಕೂ ಬಹಳ ದೊಡ್ಡ ಸಮಸ್ಯೆ. ಇದು ಹೆಣ್ಣು ಮಕ್ಕಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆರೋಗ್ಯ ಲಕ್ಷಣವಾಗಿರಬೇಕು. ಹೆಣ್ಣು ಮಕ್ಕಳು ಹೇಗಿದ್ದಾರೆ ಅನ್ನೋದಕ್ಕಿಂತ ಅವರು ಆರೋಗ್ಯವಾಗಿದ್ದಾರೆ ಅಂದರೆ ಅದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ಹಾಗೆ ತಾವು ಕಣ್ಣರೇಖೆ ಮತ್ತು ಹಸ್ತ ಸಾಮುದ್ರಿಕೆ ಎರಡೂ ಕಳಿಸ್ಕೊಟ್ಟಿದ್ದೀರಿ. ಆದರೆ ನಾನು ಈ ಮಗುವಿನ ಕಣ್ಣರೇಖೆ ಆ ಫೋಟೋ ತೋರಿಸೋದಕ್ಕಿಂತ ಅವಳ ಹಸ್ತ ಸಾಮುದ್ರಿಕೆ ಮಾತ್ರ ತೋರಿಸ್ತಿದ್ದೀನಿ. ಫೋಟೋ ನಮ್ಮ ಬಳಿ ಇಟ್ಟಿದ್ದೀನಿ. ಯಾಕೆಂದರೆ ನೋಡುಗರ ಕಣ್ಣು ಎಲ್ಲ ಒಂದೇ ಸಮ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಈ ಮಗುವಿನಲ್ಲಿ ನಿಜಕ್ಕೂ ಭಾಳ ಸಮಸ್ಯೆ ಇದೆ, ಕಷ್ಟ ಇದೆ. ಈಕೆ ಬಲಭಾಗದ ಎದೆ ಭಾಗದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳು, ಮೇಲಿಂದ ಮೇಲೆ ಈಕೆ ಅನುಭವಿಸ್ತಿರ್ತಕ್ಕಂಥ ನೋವಿನ ಸಂಗತಿ, ಸರಿಯಾದಂತಹ ಒಳ್ಳೆಯ ವೈದ್ಯರ ಸಲಹೆ ಬೇಕಾಗಿದೆ. ಈಕೆ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಆರೋಗ್ಯ ಬೇಗ ಗುಣ ಆಗಲಿ ಅಂತಷ್ಟೇ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದರೆ ಈಕೆ ಎಡಹಸ್ತದ ಮೇಲೆ ಹೊಡೆದ್ರು. ಎಡಹಸ್ತದಲ್ಲಿ ಈಕೆ ಆರೋಗ್ಯ ಹೀಗೆ ಕೆಡಬೇಕಾದ್ರೆ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತುತ್ತಾಗಿದ್ದಾಳೆ. ಅಂದರೆ ಇದೊಂದು ದಾಟಿದ್ದಾಳೆ ಅಂದರೂ ತಪ್ಪಾಗಲಾರದು. ಸರಿಯಾದಂತಹ ವೈದ್ಯರ ಸಲಹೆನೂ ಬೇಕು. ಯಾಕೆಂದರೆ ಒಂದು ಸತಿ ಒಳಗಡೆ ಏನಾದ್ರು ದೇಹದ ಒಳಭಾಗದಲ್ಲಿ, ದೇಹದ ಮೇಲ್ಭಾಗದಲ್ಲಿ ಆಗುವಂಥದ್ದಕ್ಕೆ ಸಾಕಷ್ಟು ಔಷಧಿಗಳನ್ನು ಮಾಡಬಹುದು. ದೇಹದ ಒಳಭಾಗದಲ್ಲಿ ಉಂಟಾಗುವಂತಹ ನೋವಿಗೆ, ಅಲ್ಲೂ ಆಗುವಂತಹ ಸಮಸ್ಯೆಗಳಿಗೆ ಸರಿಯಾದಂತಹ ನುರಿತ ವೈದ್ಯರೇ ಬೇಕು. ಯಾರಾದರೂ ಒಳ್ಳೆ ಮಹಿಳಾ ವೈದ್ಯರನ್ನು, ಒಳ್ಳೆ ಡಾಕ್ಟರನ್ನು ನೀವು ಕನ್ಸಲ್ಟ್ ಮಾಡಿ ಆದಷ್ಟು ಬೇಗ ಆ ಮಗುವನ್ನು ಸರಿಯಾದ ರೀತಿ ಆರೋಗ್ಯಕರವಾಗಿರೋಂಥ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿ. ಇದು ಬೇಗ ಗುಣ ಆಗುತ್ತೆ. ಗುಣ ಆಗದಿರತಕ್ಕಂಥದ್ದಲ್ಲ, ಅಥವಾ ತುಂಬ ದೊಡ್ಡ ಕಾಯಿಲೆ ಇದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಬಂದಾಗ ಅದಕ್ಕೆ ಬೇಕಾದಂತಹ ವೈದ್ಯಕೀಯ ಸವಲತ್ತನ್ನು ಕೊಡಿಸ್ತಕ್ಕಂಥದ್ದು. ಹಾಗೆ ಈಕೆ ಹಸ್ತ ಸಾಮುದ್ರಿಕೆಯಲ್ಲಿ ಇವಳು ಅತೀತವಾದಂತಹ ಜ್ಞಾನವುಳ್ಳಂಥವಳಾಗಿರ್ತಾಳೆ. ಇವಳು ಒಳ್ಳೆ ವಿದ್ಯಾವಂತಳಾಗ್ತಾಳೆ. ಇವಳದೇ ಆದಂತಹ ಒಂದು ಒಳ್ಳೆ ಬದುಕಿದೆ. ಇವಳಿಗೆ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇದೆ. ಹಾಗೆ ಇವಳಲ್ಲಿರ್ತಕ್ಕಂಥ ಇವಳ ಮುಖದ ವರ್ಚಸ್ಸು, ತೇಜಸ್ಸಿನಿಂದ ಇವಳು ಎಂತಹದ್ದು ಏನು ಬೇಕಾದ್ರೂ ಗೆಲ್ಲಬಳ್ಳಲು ಅಂತಹ ಒಂದು ಶಕ್ತಿ ಈಕೆಯಲ್ಲಿರೋದ್ರಿಂದ ಭಗವಂತ ಇವಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಕೊಟ್ಟಿದ್ದಾನೆ. ಆ ಸಮಸ್ಯೆ ಆದಷ್ಟು ಬೇಗ ದೂರ ಆಗಲಿ. ಸಮಸ್ಯೆ ಬೇಗ ದೂರ ಆಗಲಿಕ್ಕೋಸ್ಕರ 9 ಗುರುವಾರ ಕಡಲೆಕಾಳು, ಬೆಲ್ಲ ಇದನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಅಶ್ವತ್ಥನಾರಾಯಣನಿಗೆ ಅಶ್ವತ್ಥ ವೃಕ್ಷದ ತೆಗೆದುಕೊಂಡೋಗಿಟ್ಟು, ಹಾಗೆ ತಾವು ಗದಗ ಕ್ಷೇತ್ರ ಅಂತ ಹೇಳಿದ್ದೀರಿ, ಗದಗಲ್ಲಿರ್ತಕ್ಕಂಥ ವೀರನಾರಾಯಣನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಈ ಸಮಸ್ಯೆಗಳಿಂದ ಹೊರಬರ್ತೀರಿ. ಆದರೆ ನಾವೇ ಇದಕ್ಕೆ ಸೂಕ್ತವಾದಂಥ ಒಂದಷ್ಟು ವೈದ್ಯವನ್ನು ಹೇಳ್ಬೋದಾಗಿತ್ತು. ಆದರೆ ಮಗು ದೂರ ಇರೋದ್ರಿಂದ, ಜೊತೆಗೆ ಸಮಸ್ಯೆ ಎಂಬತಕ್ಕಂಥದ್ದು ಸರಿಯಾಗಿ ಅರಿವಿಲ್ಲದಿರ ನಾವು ಮಾತಾಡೋದು, ಅದಕ್ಕೆ ಸಂಬಂಧಪಟ್ಟ ವೈದ್ಯವನ್ನು ಹೇಳುವಂಥದ್ದು ಇದು ಸಮಂಜಸವಲ್ಲ. ಯಾಕೆಂದರೆ ದೇಹದ ಹೊರಭಾಗದಲ್ಲಿ ಹಚ್ಚುವಂಥ ಔಷಧಿಗಳಾದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾಯಿಲೆಗಳಿದ್ದರೆ ನಾವು ತಿಳಿಸ್ಬೋದು. ಇದು ಹೃದಯಕ್ಕೆ ಸಂಬಂಧಪಟ್ಟದ್ದು, ಎದೆಗೆ ಸಂಬಂಧಪಟ್ಟದ್ದಾದ್ದರಿಂದ ಹತ್ತಿರದಲ್ಲಿರ್ತಕ್ಕಂಥ ಯಾರಾದರೂ ಒಳ್ಳೆಯ ವೈದ್ಯರ ಪರೀಕ್ಷೆ ಮಾಡಿಸುವಂಥದ್ದು ಬಹಳ ಉತ್ತಮ. ಬೇಗ ಗುಣ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಗುರುಜಿಗ ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ತಾವು ಯಾವ ಕೆಲಸವನ್ನು ಅಂದುಕೊಳ್ತೀರಿ, ಯಾವ ವೃತ್ತಿ ಧರ್ಮದಲ್ಲಿದ್ದೀರಿ,
ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಯಾವುದೇ ಕೆಲಸ ಕಾರ್ಯದ ಬಗ್ಗೆ ಆದರೂ ತಾವು ಏನು ಕನಸು ಕಂಡಿದ್ದೀರೋ ಅದನ್ನು ನನಸು ಮಾಡ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ತುಂಬ ದಿನಗಳ ನಂತರ ಒಂದು ಅದೃಷ್ಟದ ದಿನ ಅಂದರೆ ಇವತ್ತು ತಪ್ಪಾಗಲಾರದು. ಇವತ್ತು ಮಧ್ಯಾಹ್ನ 11:45ರಿಂದ 4:20 ತನಕ 11 ಗಂಟೆ 45 ನಿಮಿಷದಿಂದ 4 ಗಂಟೆ 20 ನಿಮಿಷದ ಒಳಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡು ಸಾಕಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣುವಂಥ ದಿನ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರೋ, ಯಾವ್ಯಾವ ವೃತ್ತಿ ಧರ್ಮದ ಬಗ್ಗೆ ಚಿಂತನೆ ಮಾಡ್ತೀರೋ, ಹಾಗೆ ಯಾವುದಾದ್ರು ಪುಣ್ಯಕ್ಷೇತ್ರಗಳು, ದೇವಾಲಯ ಅಥವಾ ಒಂದಿಷ್ಟು ಜಪ ತಪ ಇಂಥದ್ದರಲ್ಲೂ ಸಹಿತ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಸಾಧ್ಯವಾದಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಪಾದದ ಮೇಲೆ ಒಂದಷ್ಟು ಗಂಧ ಕುಂಕುಮ ಅಥವಾ ಒಂದಷ್ಟು ಶ್ವೇತಪುಷ್ಪಗಳನ್ನು ಇಟ್ಟು ಅದನ್ನೇ ಪ್ರಸಾದವಾಗಿ ನೀವು ತೆಗೆದುಕೊಂಡ್ರೂ ಸಹಿತ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಆದರೆ ರಾಶಿಫಲದಲ್ಲಿ ಒಂದಿಷ್ಟು ದೋಷಗಳಿದೆ ಕುಂಭರಾಶಿಯವರಿಗೆ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ದೋಷಗಳು ಬಂದರೂ ಅಲ್ಲಿಂದಲೇ ಆ ದೋಷಗಳನ್ನು ದೂರ ಮಾಡಿಕೊಳ್ಳುವಂಥ ಶಕ್ತಿ ಚೈತನ್ಯವೂ ನಿಮ್ಮಲ್ಲಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ಶನ್ನೋ ದೇವಿ ರವಿಷ್ಠೆ ಆಪೋ ಭವಂತು ಬಿದೇಂಶಯೋರ್ವಿಷ್ಠವಂತರಃ ಶನೈಶ್ಚರ ಯನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ, ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರ, ಭೂಮಿಗೆ ಸಂಬಂಧಪಟ್ಟ ವಿಚಾರ, ಕಾಗದ ಪತ್ರಗಳಿಗೆ ಸಂಬಂಧಪಟ್ಟ ವಿಚಾರ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ಬಂಧು ಬಳಗ ಇಂತಹವರಿಂದ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು. ದೇವಿಯ ಸಾನ್ನಿಧ್ಯದಲ್ಲಾಗಲಿ, ಅಶ್ವತ್ಥ ವೃಕ್ಷದ ಹತ್ರ ಆಗಲಿ ಅಥವಾ ಬನ್ನಿ ವೃಕ್ಷದ ಹತ್ರ ಆಗಲಿ, ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಪ್ರತಿಯೊಂದು ವೃಕ್ಷಗಳಿಗೂ ಜೀವವಿದೆ, ಪ್ರತಿಯೊಂದು ವೃಕ್ಷಗಳಲ್ಲೂ ಶಕ್ತಿ ಇದೆ. ಆ ವೃಕ್ಷಗಳನ್ನು ಆರಾಧನೆ ಮಾಡಿ ಪೂಜಿಸುವಂತಹ ಒಂದು ಕೈಂಕರ್ಯವನ್ನು ಕ್ರಮಬದ್ಧವಾಗಿ ತಾವು ಆಚರಣೆ ಮಾಡಿದ್ದೆ ಆದರೆ ಪ್ರತಿಯೊಂದು ವೃಕ್ಷಗಳಲ್ಲೂ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥ ಅಡ್ಡಿ ಆತಂಕವನ್ನು ದೂರ ಮಾಡ್ಕೊಳ್ತೀರಿ, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಹೊಸ ಕೆಲಸಗಳ ಬಗ್ಗೆ ಆಲೋಚಿಸ್ತೀರಿ. ಇವತ್ತಿನ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ, ಹಣಕಾಸಿನ ವಿಚಾರದಲ್ಲಿ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು ಗುರುಜರಿಂದ. ಬನ್ನಿ ವೀಕ್ಷಕರೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ 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 ಮಾತಾಡಿ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಜ್ಯೋತಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ದಾವಣಗೆರೆಯಿಂದ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ಹಲೋ ಹಲೋ, ಕೇಳಿಸ್ತಾ ಇದೆಯಾ ಜ್ಯೋತಿ ಅವರೇ? ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ತೀನಿ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಗುರುಜಿ, ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ಹೇಳಮ್ಮ. ನಾನು ದಾವಣಗೆರೆಯಲ್ಲಿ ಮದುವೆ ಆಗಿರೋದು 5 ವರ್ಷ ಆಯ್ತು ಗುರುಜಿ ಮದುವೆ ಆಗಿ. ಇವಾಗ ನನ್ ಗಂಡ ನಿಂಗ್ ಬೇಡ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. 5 ವರ್ಷ ಆದಮೇಲೆ ನೀನು ನನಗೆ ಇಷ್ಟ ಇಲ್ಲ ಅಂತ ಈಗ ಹೊರಗಡೆ ಹಾಕಿದ್ದಾರೆ? ಇಲ್ಲ ಗುರುಜಿ, ನಮ್ದು ಮದ್ವೆ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಮದ್ವೆ ಆಯ್ತು. ಅವರು ನನ್ನನ್ನ ಲವ್ ಮಾಡಿ ಮದ್ವೆ ಆಗಿದ್ದು. ಆ ಮದ್ವೆ ಆದ್ಮೇಲೆ ಅವರು ಇಲ್ಲ ನಂಗ್ ಬೇಡ ಅಂತ ಇದ್ರು. ಆಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು ಮದ್ವೆ ಮಾಡ್ಕೊಂಡ್ವಿ ಗುರುಜಿ. ನಾನು ಅತ್ತೆ ಮಾವನ್ ಜೊತೆಗೆ ಇದ್ದೆ ಗುರುಜಿ. ನಿಮ್ ದಿನ ಕಾರ್ಯಕ್ರಮ ನೋಡ್ತಾ ಇದ್ದೆ. ಅತ್ತೆ ಮಾವನ್ ಮನೆಯಲ್ಲೇ ಗಂಡನ ಜೊತೆಗೆ ಇರ್ಬೇಕು ಅಂತ ಹೇಳ್ತಿರೋದನ್ನ ನಾನು ಅದನ್ನೇ ಕೇಳಿಸ್ಕೊಂಡು ನಾನು ಅಲ್ಲೇ ಇರ್ತಿದ್ದೆ ಗುರುಜಿ, ಅತ್ತೆ ಮಾವರ ಜೊತೆಗೆ. ಅವ್ರು ಇದ್ದಂಗೆ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ಗುರುಜಿ, ಉಟ್ ಬಟ್ಟೆಯಲ್ಲಿ. ಮತ್ತೆ ಈಗ ನಿನ್ನ ಬದುಕೇನಮ್ಮ? ಏನ್ ಗುರುಜಿ? ಮತ್ತೆ ಈಗ ನಿನ್ನ ಬದುಕೆ ಹೇಗೆ? ನನ್ನ ಬದುಕು ಹೇಗೆ ಅಂತ
ಇಲ್ಲ ಗುರುಜಿ, ನಂಗೆ ಈಗ ಅಪ್ಪಾಜಿ ಇಲ್ಲ, ತಿರ್ಕೊಂಡಿದ್ದಾರೆ. ಹಾಂ ಹಾಂ, ಮತ್ತೆ ಈಗ ವಾಸ ಎಲ್ಲಿದೆಯಾ ನೀನು? ಗುರುಜಿ ನಾನು ಇವಾಗ ಅವ್ರ ಮನೇಲಿ ಒಂದು 8 ದಿನ, ಇವ್ರ ಮನೇಲಿ ಒಂದು 8 ದಿನ ಇದ್ದೀನಿ ಗುರುಜಿ. ಏನು ಬದುಕಮ್ಮ ಅದು? ಆ ಥರ ಅಲ್ಲೊಂದು 8 ದಿವಸ ಇಲ್ಲೊಂದು 8 ದಿವಸ ಹಾಗೆ ಹೀಗೆ ಕಾಲ ಕಳೆಯೋ ಬದಲು ಅವರು ಹೊರಗಡೆ ಹಾಕಿದ್ದಾರೆ ಅಂದರೆ ಏನು ಹುಡುಗಾಟನ? ಮದುವೆ ಮಾಡಿಕೊಂಡು ನೀನು ಇಷ್ಟು ಪ್ರಕಾರ 4 ದಿವಸ ನನ್ನ ಜೊತೆಲಿರು, 3 ದಿವಸ ಮನೆ ಬಿಟ್ಟು ಹೋಗು ಅಂದರೆ ಇದೆಲ್ಲ ಸಾಧ್ಯವಾ ಇದು? ಹಾಗೆ ಮಾಡಿದ್ದಾರೆ ಗುರುಜಿ ಅವರೆಲ್ಲ. ಅವ್ರು ಹಾಗೆ ಮಾಡಿದ್ರು ಸಹಿತ ನೀನು ಯಾಕೆ ಬಿಟ್ಟು ಬಂದೆ ನಿನ್ನ ಮನೆ? ಅದು ನಿನ್ನ ಮನೆ ತಾನೇ. ಮದುವೆ ಮಾಡ್ಕೊಂಡಲ್ಲ ಹೊರಟ ಮೇಲೆ ಅದು ಸ್ವಂತವಾಗಿ ನಿಂದೇ ಮನೆ ಅಂತ ಅನ್ಸುತ್ತಲ್ಲ, ನೀನು ಯಾಕೆ ಬಿಟ್ಟು ಬಂದೆ? ಗುರುಜಿ ಅವ್ರ ಅಪ್ಪಾಜಿ ನನ್ನ ಮೇಲೆ ಕೇಸ್ ಮಾಡಿದ್ರು ಗುರುಜಿ. ಅದು ನನ್ನ ಹೆಸರಿಗೆ ಇದೆ, ನನ್ನ ಮಗ ಎಲ್ಲಿದ್ದಾನೆ ಅಲ್ಲಿ ಹೋಗ್ರಿ, ಇದು ಈ ಮನೇಲಿರೋ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರ ಅಪ್ಪಾಜಿ ನನ್ನ ಮೇಲೆ ಕೇಸ್ ಮಾಡಿದ್ರು ಗುರುಜಿ. ಅವ್ರ ಮಗ ಎಲ್ಲಿ ವಾಸ ಮಾಡ್ತಾರೆ? ನಿನ್ನ ಗಂಡ ನಿನ್ನ ಜೊತೆಲಿ ಇಲ್ವಾ? ಇಲ್ಲ ಗುರುಜಿ, ನನ್ನ ಗಂಡ ಇವರು ಕೆಲಸ ಬೇರೆ ಕಡೆ ಮಾಡ್ತಾ ಇದ್ದಾರೆ ಗುರುಜಿ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ. ಏನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತಿದ್ಯಾ? ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಯಿತು. ಅವ್ರು ಎಲ್ಲ ಮಾಡಲಿ, ಗುಡಿಸ್ದಲ್ಲಿ ಮಾಡಲಿ, ಬೀದಿಯಲ್ಲಿ ಮಾಡಲಿ, ಎಲ್ಲಿ ಸಂಸಾರ ಇದ್ದರೆ ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತ ನೀನು ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗಿತ್ತು. ನೀನು ಗುರೂಜಿ, ನಾನು ಅಧೈರ್ಯ ಪಟ್ಟಿದ್ಯಾ? ಹೋಗಿದ್ದೀನಿ. ಹೇಳಮ್ಮ. ಗುರುಜಿ ನಾನು ಹೋಗಿದ್ದೀನಿ ಗುರುಜಿ, ಅವರೆಲ್ಲ ಕರ್ದ ಹತ್ರಕ್ಕೆಲ್ಲ ಹೋಗಿದ್ದೀನಿ ಗುರುಜಿ. ಅವ್ರು ಮಾತಾಡಿಸ್ತಾರೆ, ಅವ್ರು ಮಾತಾಡಿದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಗುರುಜಿ. ಅರ್ಧ ಗಂಟೆ ನನ್ನ ಹತ್ರ ನಿಂತ್ಕೊಳ್ಳಲ್ಲ. ಅವ್ರು ಎಲ್ಲಿ ವಾಸ ಮಾಡ್ತಿದ್ದಾರೆ ಅದು ನಿನಗೆ ಗೊತ್ತಾಗ್ತಾ ಇಲ್ವಾ? ಗುರುಜಿ ವಾಸವಾಗಿದ್ದಾರೆ ಗುರುಜಿ, ಅವರು ಡ್ಯೂಟಿ ಮಾಡ್ತಾನೆ ಇದ್ದಾರೆ. ಯಾರು ನನಗೆ ಸರಿಯಾದ ಇನ್ಫಾರ್ಮೇಶನ್ ಕೊಡಲ್ಲ. ಆಮೇಲೆ ಮತ್ತೆ ನನ್ನ ಗಂಡ ನಾನು ಬೇಡ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ ಗುರುಜಿ. ನಿಮ್ಮ ಬದುಕು ನಿಂದು ಹೀಗಿದ್ದಾಗ ನೀನು ಸಪೋರ್ಟ್ ಮಾಡೋರು ಯಾರು? ನೀನು ಓಡಾಡೋರು ಯಾರು? ನಿನ್ನ ಸಂಸಾರ ಉಳಿಸೋರು ಯಾರು? ಯಾರಿಲ್ಲ ಗುರುಜಿ, ಇವಾಗ ನೀವೇ ನನ್ನ ಸಂಸಾರ ಉಳಿಸ್ಕೊಡ್ಬೇಕು ಗುರುಜಿ. ನೀವೇ ನನ್ಗೆ ಕೊನೆ ಆಸೆ ಒಂದು ಅಂದ್ರೆ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋದೇ ಬಹಳ ಆಸೆ ಇತ್ತು ಗುರುಜಿ. ಮಾತಾಡಿ ಪ್ರಯೋಜನ ಏನು ತಾಯಿ? ನಿನ್ನ ಬದುಕು ಉಳಿದು ನಿನ್ನ ಚೆನ್ನಾಗಿದ್ದು ನಿನ್ನ ಸಂಸಾರ ನೀನು ಉಳಿಸ್ಕೋಬೇಕಾದ ಧರ್ಮ ಅಲ್ವಮ್ಮ? ಗುರುಜಿ ನಾನು ಎಲ್ರ ತರ ನಾನು ನನ್ನ ಗಂಡನ ಜೊತೆಗೆ ಓಡಾಡ್ಬೇಕು, ನನ್ನ ಗಂಡನ ಜೊತೆಗೆ ಇರ್ಬೇಕು ಅನ್ನೋದೇ ನನ್ಗೆ ಆಸೆ ಗುರುಜಿ. ಯಾತಕ್ಕಾಗಿ ಬೇಡ ಅಂತಿದ್ದಾರೆ? ನೀವು ಲವ್ ಮಾಡಿ ಮದುವೆ ಆದಮೇಲೆ ನಿಮ್ಮಿಬ್ಬರಲ್ಲಿ ಪ್ರೀತಿ ವಿಶ್ವಾಸ ಇದ್ಮೇಲೆ ನೀವು ಯಾಕೆ ಈ ಥರ ದಾರಿ ತಪ್ಪಿ ಆಚೆ ಕಡೆ ನೀವೊಬ್ರು ನೀನೊಂದು ದಾರಿ ಅವರೊಂದು ದಾರಿ ಯಾಕಾದ್ರಿ? ಗುರುಜಿ ಅವ್ರ ಮನೆಗೆ ಬರೋರು ಹೋಗೋರು ಗುರುಜಿ, ಅವರೆಲ್ಲ. ಆಮೇಲೆ ಅವ್ರ ರಿಲೇಟಿವ್ ಅಲ್ಲಿ ಹುಡುಗಿ ಇದ್ದಾಳೆ ಗುರುಜಿ, ಮದ್ವೆ ಮಾಡ್ಕೊಡ್ಬೇಕು ಅಂತ ಇದ್ದಾರೆ ಆ ಹುಡ್ಗಿಗೆ. ನೋಡಮ್ಮ, ಒಂದಂತೂ ಕಾನೂನುಬದ್ಧವಾಗಿ ನಿನ್ನ ಮದುವೆ ಆಗಿದೆ, ಹೌದೋ ಇಲ್ವೋ? ಹೌದು ಗುರುಜಿ, ಮತ್ತೆ ಕಾನೂನುಬದ್ಧವಾಗಿ ಮದುವೆ ಆದಮೇಲೆ ಕಷ್ಟನ ಸುಖ ನಾನು ಇದೇ ಮನೆಯಲ್ಲೇ ವಾಸ ಮಾಡ್ತೀನಿ ಅಂತ ಹೇಳಿ ನೀನು ಪಟ್ಟಿಡಿದು ನಿನ್ನ ಮನೆ ನಿಮ್ಮ ಮಾವನ ಮನೇಲಿ ಹೋಗಿ ಕೂತ್ಕೊ ನೀನು. ಗುರುಜಿ ಅಲ್ಲಿ ಕುತ್ಕೊಳ್ಳಕ್ಕೆ ಅಂದ್ರೆ ಅಲ್ಲೆಲ್ಲ ಮಣ್ಣು ಹಾಕ್ಬಿಟ್ಟಿದ್ದಾರೆ ಗುರುಜಿ. ಒಂದು ಟ್ರ್ಯಾಕ್ಟರ್ ಮಣ್ಣು ತಗೊಂಬಂದು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಅವರು ಅವ್ರ ಮಗಳ ಮನೆಯಲ್ಲಿ ಮತ್ತೆ ಮಗನ ಮನೆಯಲ್ಲಿ ಓಡಾಡ್ತಾ ಇದಾರೆ ಅತ್ತೆ ಮಾವ. ನಮ್ಮ ಅತ್ತೆ ಮಾವನ ಹತ್ರ ಹೋಗಿ ಕೇಳಿದ್ರೆ ಅವ್ರ ಏನ್ ಹೇಳ್ತಾರಂದ್ರೆ ಇದು ನಿನ್ ಗಂಡನ ಹತ್ರ ಹೋಗು, ಎಲ್ಲಿದ್ದಾನೆ ಅಲ್ಲಿ ನಿನ್ ಗಂಡನ ಹತ್ರ ಹೋಗು ಅಂತ ಹೇಳ್ತಾರೆ ಗುರುಜಿ. ನನ್ ಗಂಡನ ಹತ್ರ ಹೋದ್ರೆ ಅಲ್ಲ ಮಗು, ಗಂಡನ ಮನೆ ಎಲ್ಲಿದೆ ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿದೆ ಗುರುಜಿ, ನಾನು ಅದೇ ಮನೆಯಲ್ಲೇ ಇದ್ದಿದ್ದು. ಆಗಲ್ಲ ಮಗು, ನಾನು ಹೇಳೋದು ಅರ್ಥ ಮಾಡ್ಕೋ. ಗಂಡ ಎಲ್ಲಿ ಕೆಲಸ ಮಾಡ್ತಿದ್ದಾನೆ? ಇದು ಗುರುಜಿ ಅರಸೀಕೆರೆಯಿಂದ ಆತ ಡೈಲಿ ದಾವಣಗೆರೆ ಅಪ್ ಅಂಡ್ ಡೌನ್ ಮಾಡ್ತಿದ್ದಾನಾ? ಇಲ್ಲ ಗುರುಜಿ, ಅಲ್ಲೇ ಇದ್ದಾರೆ. ಅಲ್ಲಿ ಎಲ್ಲಿದ್ದಾರೋ ಆ ಜಾಗಕ್ಕೆ ಹೋಗು. ಅಲ್ಲಿ ಕರ್ಕೊಳ್ಳಲ್ಲ ಗುರುಜಿ, ನಾನು 8 ದಿನ ಇದ್ ಬಂದಿದ್ದೀನಿ, ರೈಲ್ವೆ ಸ್ಟೇಷನ್ ಅಲ್ಲೇ ಇದ್ದೀನಿ ಗುರು. ನೀಚರಿದ್ದಾರಮ್ಮ ಗುರುಜಿ. ನನ್ಗೆ ಅದಕ್ಕೆ ನಾನು ಎಲ್ಲಾ ಹೆಣ್ಮಕ್ಳ ತರ ನಾನು ಗಂಡನ ಮನೇಲಿ ಜೀವನ ಮಾಡ್ಬೇಕು, ಗಂಡನ ಜೊತೆ ಜೀವನ ಮಾಡ್ಬೇಕು ಅಂತ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಗುರುಜಿ. ನನ್ಗೆ ಏನೋ ಒಂದ್ ಮಾಡಿ ನೀವು ನನಗ್ ದಾರಿ ತೋರ್ಸ್ಕೊಟ್ಬಿಟ್ರೆ ಸಾಕು ಗುರುಜಿ. ನಿನ್ನ ಗಂಡನ ಫೋನ್ ನಂಬರ್ ಇದೆಯಮ್ಮ? ಇದೆ ಗುರುಜಿ. ಸರಿ, ನಿನ್ನ ಗಂಡನ ಫೋನ್ ನಂಬರ್ ಇದ್ದರೆ ಈಗ ಲೈನ್ ಕಟ್ಟಾದ್ಮೇಲೆ ಇದೇ ಪುನಃ ನಿನ್ನ ಫೋನ್ ನಂಬರ್ ತೊಗೊಳೋದಕ್ಕೆ ನಾನು ತಿಳಿಸ್ತೀನಿ. ನಾನು ನಿನ್ನ ಮನೆಯವ್ರ ನಂಬರ್ ತೊಗೊಳ್ಳಿ, ನಾನು ಮಾತಾಡ್ತೀನಿ ಮನೆಯವ್ರನ್ನ. ನಮ್ಮ ಮನೆಯವ್ರ ಜೊತೆಗೆ ಗುರುಜಿ ನಾನೇ ಮಾತಾಡ್ತೀನಮ್ಮ. ಹೌದಾ ಧೈರ್ಯವಾಗಿರು ಮಗು. ಗುರುಜಿ ಅವ್ರು ಯಾರು ಮಾತಾಡಿದ್ರು ಹೇಳೋದೇ ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಬೇಡ, ಆ ಯಮ್ಮ ಬೇಡ ಅಂತಾರೆ ಗುರುಜಿ. ಇಷ್ಟ ಇಲ್ಲ ಅಂದರೆ ನೀನು ಬದುಕೇನಮ್ಮ? ಏನು ಹುಡುಗಾಟನ? ಅಂಗಡಿಯಲ್ಲಿ ಸಿಗೋ ವಸ್ತುನಾ ನೀನು? ಅದು ಅವ್ರೇನು ತಿಳ್ಕೊಳಕ್ಕೆ ರೆಡಿ ಇಲ್ಲ ಗುರುಜಿ. ಅಥವಾ ನಿನ್ನ ಬಗ್ಗೆ ಏನಾದ್ರು ಕಲ್ಪನೆ ಕಟ್ಟಿದ್ದಾರಾ? ನಿನ್ನ ಬಗ್ಗೆ ಏನಾದ್ರು ಕೆಟ್ಟದ್ದು ಮಾತಾಡ್ತಿದ್ದಾರಾ? ಇಲ್ಲ ಗುರುಜಿ, ಆತರ ಏನಿಲ್ಲ. ನೀನ್ ತುಂಬಾ ಒಳ್ಳೆ ಹುಡ್ಗಿ ಅಂತಾರೆ ಗುರುಜಿ, ಆದ್ರೆ ನಿನ್ನ ಹತ್ರ ಜೀವನ ಮಾಡಕ್ ಆಗಲ್ಲ ನನಗೆ ಅಂತಾರೆ. ನಿನಗೆ ಅಲ್ಲಿ ಲೋಕಲ್ ಸ್ಟೇಷನಲ್ಲಿ ಯಾರು ಸಪೋರ್ಟ್ ಮಾಡಿಲ್ವಾ? ಇಲ್ಲ ಗುರುಜಿ, ನನ್ಗೆ ಯಾರು ಸಪೋರ್ಟ್ ಇರ್ಲಿಕ್ಕೆ ಇವತ್ತಿನ ದಿನ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಗುರುಜಿ. ನಾನು ಫಸ್ಟ್ ಟೈಮ್ ಇವ್ರು ನನ್ನನ್ನ ನೋಡಕ್ಕೆ ನಮ್ಮ ಮನೆಗ್ ಬಂದಾಗ ನಿಮ್ಗೆಲ್ಲ ಕಾಲ್ ಮಾಡಿದೆ ಗುರುಜಿ. ಬಿಸಿ ಅಂತ ಬರ್ತಾ ಇತ್ತು ಗುರುಜಿ.
ಆಗಲಿಮ್ಮ, ಚಿಂತೆ ಮಾಡಬೇಡ. ನೋಡೋಣ, ನಿನ್ನ ನಂಬರು ಮತ್ತು ನಿಮ್ಮ ಯಜಮಾನರ ನಂಬರ್ ಎರಡೂ ಕೊಡು. ಅಲ್ಲಿ ಲೋಕಲ್ ಸ್ಟೇಷನಲ್ಲೂ ನಾನು ಮಾತಾಡ್ತೀವಿ. ಎಷ್ಟು ಸಾಧ್ಯವೋ ಅಷ್ಟು ನೋಡಮ್ಮ, ನನ್ನ ಕಡೆಯಿಂದ ಏನೆಲ್ಲ ಸಾಧ್ಯವೋ ಅದು ನಾನು ನಿನಗೆ ಮಾಡಿಕೊಡ್ತೀನಿ ತಾಯಿ. ಒಳ್ಳೆಯದಾಗಲಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇವತ್ತು ಬಹಳ ವಿಶೇಷವಾದ ದಿನ, ಮುಕ್ಕೋಟಿ ದ್ವಾದಶಿ ಅಂತ ತಿಳಿಸ್ತಿದ್ರೆ. ಖಂಡಿತಮ್ಮ. ಮುಕ್ಕೋಟಿ ದ್ವಾದಶಿ ಎಂಬತಕ್ಕಂಥದ್ದು ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ಆ ವಿಶೇಷವಾಗಿರ್ತಕ್ಕಂಥ ಉತ್ತರ ದ್ವಾರವನ್ನು ತೆಗಿತಕ್ಕಂಥದ್ದು ಅಂತಲೂ ಹೇಳ್ತಾರೆ. ಹಾಗಾಗಿ ಏಕಾದಶಿ ಉಪವಾಸ, ದ್ವಾದಶಿ ಪಾರಾಯಣ. ಏಕಾದಶಿ ಎಂಬತಕ್ಕಂಥದ್ದು ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ತುಳಸಿ ಅರ್ಚನೆ, ಪೂಜೆ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಮುಕ್ಕೋಟಿ ದ್ವಾದಶಿ ಎಂಬತಕ್ಕಂಥದ್ದು ಉತ್ಸವ ಇರುತ್ತೆ. ಹಾಗೆ ಮಹಾಪ್ರಸಾದ, ನೈವೇದ್ಯ ಪ್ರಸಾದವನ್ನು ಎಲ್ಲ ಭಕ್ತರಿಗೂ ಕೊಡುವಂಥದ್ದಾಗುತ್ತೆ. ಅಂತಹದರಲ್ಲಿ ಶ್ರೀಮನ್ನಾರಾಯಣನ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳ ದರ್ಶನ
ಮುಕ್ಕೋಟಿ ದ್ವಾದಶಿ ಬಹಳ ವಿಶೇಷವಾದಂತಹ ದಿನ. ಹಾಗಾಗಿ ಈ ದಿನ ಮಹಾವಿಷ್ಣುವಿನ ವಿಶೇಷ ಕ್ಷೇತ್ರ ದರ್ಶನ ಮಾಡಿದ್ದಾಯಿತು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿಫಲಗಳು, ನೊಂದವರಿಗೊಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ, ಪತ್ರಗಳಿಗೂ ಉತ್ತರ ನೀಡಿದ್ರಿ, ಮುಕ್ಕೋಟಿ ದ್ವಾದಶಿಯ ವೈಶಿಷ್ಟ್ಯತೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.